ಇದರ ಮೇಲೆ ಟೀಕಾ ಬಂದರೆ ಅದೇ ಪ್ರಮಾಣದ ಟೀಕಾ ಕನ್ನಡದೊಳಗೆ ಅನ್ನುವುದಾಗಿ ಕೈಯೊಳ್ಳಿದೆ. ದರ್ಶನ ನಡೀತಾ ಇದೆ. ಸಮ್ಯಕ್ ದರ್ಶನ ಎಂದರೇನು? ಸಮ್ಯಕ್ ದರ್ಶನಕ್ಕೆ ಬೈದ್ರೆ ಜೀವಕ್ಕ ಧರ್ಮದ ಪ್ರಾಪ್ತಿ ಅರ್ಥಾತ್ ಸುಖದ ಪ್ರಾಪ್ತಿನ ಆಗ್ತದೆ. ಸುಖದ ಹೆಸರನ್ನ ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ಅಂದರೆ ಸುಖ, ಸುಖ ಅಂದ್ರೆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಬೇರೆ ಮತ್ತು ಸುಖ ಬೇರೆ ಹೀಗೆ. ಅದರ ಸಲುವಾಗಿ ಈ ಜೀವ ಅನಾದಿ ಕಾಲದಿಂದ ಸುಖದ ಸಲುವಾಗಿ ಪರಿತಪಿಸ್ತಾ ಇರುವಾಗ ಸುಖದ ಪ್ರಾಪ್ತಿಯ ಉಪಾಯ ಶಾಸ್ತ್ರ ಇದೆ, ಮೋಕ್ಷಕ್ಕೆ ಮೋಕ್ಷಕ್ಕೆ ಒಯ್ಯೋದು. ಅದರ ಸಲುವಾಗಿ ಪ್ರಾರಂಭದೊಳಗ ಆಂಶಿಕ ಸುಖ ಅರ್ಥಾತ್ ಇದು ಸಮ್ಯಕ್ ದರ್ಶನ, ಪರಿಪೂರ್ಣ ಸುಖ ಇದು ಮೋಕ್ಷ. ಇಲ್ಲಿ ಪ್ರಶ್ನೆ ಏನು ಉಪಸ್ಥಿತ ಆಗ್ತಿದೆ, ಸಮ್ಯಕ್ ದರ್ಶನ ಎಂದರೇನು? ಅದು ದ್ರವ್ಯವಿದೆಯೋ, ಗುಣವಿದೆಯೋ ಅಥವಾ ಪರ್ಯಾಯ? ಪ್ರಶ್ನೆ ಇಷ್ಟು ಉತ್ಕೃಷ್ಟ ಐತಿ ಅಂದ್ರೆ ನಾವ ಸಮ್ಯಕ್ ದರ್ಶನವನ್ನ ಎಲ್ಲಿ ಹುಡುಕಬೇಕು? ಇದರ ಪರಿಚಯ ಒಂದೇ ಪ್ರಶ್ನದೊಳಗೆ ಮಾಡಿದ್ದಾರೆ. ಸಮ್ಯಕ್ ದರ್ಶನ ಅಂದ್ರೆ ಅದೇನ್ ದ್ರವ್ಯ ಇದೆಯೋ, ಜೀವ ದ್ರವ್ಯ ಇದೆಯೋ, ಅಥವಾ ಜೀವ ದ್ರವ್ಯದ ಯಾವ್ದಾದ್ರು ಗುಣ ಇದೆಯೋ, ಅಥವಾ ಜೀವ ದ್ರವ್ಯದ ಯಾವ್ದಾದ್ರು ಪರ್ಯಾಯ ಇದೆ? ಈ ಪ್ರಶ್ನೆ ಇರ್ತದೆ. ಅದಕ್ಕ ಉತ್ತರ ಹೇಳ್ತಾರೆ, ಸಮ್ಯಕ್ ದರ್ಶನವು ಅದು ಜೀವ ದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯವಿದೆ. ನಾವ ಸ್ವಲ್ಪ ಇದು ಗಂಭೀರವಾಗಿ ವಿಚಾರ ಮಾಡೋದ, ಸಮ್ಯಕ್ ದರ್ಶನ ಏನಿದೆ ಇದ ಜೀವ ದ್ರವ್ಯದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ. ಜೀವ ಇದು ಸ್ವಯಂ ಒಂದು ದ್ರವ್ಯ ಇದೆ. ಯಾವ ಪ್ರಕಾರ ಲೋಕದೊಳಗ 6 ದ್ರವ್ಯ ಇದಾವು, ಆ ಪ್ರಕಾರ ಜೀವ ಒಂದು ದ್ರವ್ಯ ಇದೆ. ಈ ಜೀವ ದ್ರವ್ಯದ ಇರದೇ ಹೋದರೆ ಲೋಕದೊಳಗ ಲೋಕದನ ಅಭಾವ ಆಯ್ಕೊಂಡು, ಜೀವ ಒಂದ ಜ್ಞಾನ ಸ್ವರೂಪ ಇದೆ, ಜೀವ ಒಂದ ಚೈತನ್ಯ ಸ್ವರೂಪ ಇದೆ. ಉಳಿದದ್ದು 6 ದ್ರವ್ಯದೊಳಗ ಎಲ್ಲ ಅಚೇತನ ಆದವು, ಎಲ್ಲ ಜಡ ಇವು. ಹೀಗಿರುವಾಗ ನನ್ನ ಉಪಲಬ್ಧಿ ಇಲ್ಲದ ನಂತರ ಜಗತ್ತು ಇದೆಯನ್ನ ತಾವು ಜೀವ ಇಲ್ಲದೆ ಹೋದ್ರೆ ಜಗತ್ತಿನ ಅಭಾವ, ನನ್ನ ಪಾಲಿಗೆ ಅಭಾವ ಇಲ್ಲ. ಜಗತ್ತಿಗೆ ಇದ್ರೆ ಇರಬಹುದಲ್ಲ, ಆದ್ರೆ ನನಗ ಜಗತ್ತನ್ನ ಇಲ್ಲ. ನನ್ನಲ್ಲಿ ಚೈತನ್ಯ ಅಂಶ ಇದೆ ಮತ್ತ ಜ್ಞಾನ ಗುಣ ಇದೆ. ಆ ಚೈತನ್ಯ ಅಂಶ ಮತ್ತು ಜ್ಞಾನ ಗುಣದಿಂದ ನಾ ಸಂಪೂರ್ಣ ಜಗತ್ತನ್ನ ತಿಳ್ಕೊತೇನೆ. ಯಾವುದೇ ಆದ್ರೆ ಜಡ ಪದಾರ್ಥಕ ಉದ್ದರದೊಳಗೆ ನಮ್ಮ ದೃಷ್ಟಿಗೋಚರ ಆಗುವಂತಹ ಯಾವ ಅನಂತಾನಂತ ಪದಾರ್ಥಗಳಿವೆ, ಆ ಅನಂತಾನಂತ ಪದಾರ್ಥಗಳಿಗೆ ಜಗತ್ತಿನ ಪರಿಚಯ ಇದೆ ಅಂತ ವಿಚಾರ ಮಾಡುದು. ಜಗತ್ತಿನ ಪರಿಚಯ ಯಾವ ಜಡ ವಸ್ತುವಿಗೆ ಇದೆ. ಲೋಕದೊಳಗೆ ಯಾವ ವಸ್ತುವಿಗೆ ಜಗತ್ತಿನ ಪರಿಚಯ ಇಲ್ಲ. ಒಂದು ಜೀವ ದ್ರವ್ಯವನ್ನು ಹೊರತುಪಡಿಸಿ ಜಗತ್ತಿನ ಪರಿಚಯ ಯಾವುದಕ್ಕೂ ಇಲ್ಲ. ಅದರ ಸಲುವಾಗಿ ಇಲ್ಲಿ ಜೀವನ ಮುಖ್ಯ ರೀ. ಜೀವ ಮುಖ್ಯ ಇದ್ರೆ ಆ ಮುಖ್ಯವಾದಂಥ ನಾ ಸ್ವಯಂ ಇದ್ದೇನೆ, ನಾನು ಸ್ವಯಂ ಜೀವ ಇದ್ದೇನೆ. ಮುಖ್ಯವಾದಂಥ ನಾ ಸ್ವಯಂ ಜೀವ. ನಾನು ಜೀವ ಇದ್ದ ನಂತರ ನನ್ನಲ್ಲಿ ಏನ್ ಅನಂತ ಗುಣ ಇವೆಯೋ ಆ ಅನಂತ ಗುಣದೊಳಗ ಒಂದು ಶ್ರದ್ಧಾನಾಮದ ಗುಣ ಇದೆ. ಆ ಶ್ರದ್ಧಾನಾಮದ ಗುಣದ ಒಂದು ಸಮಯದ ನಿರ್ಮಲ ಸಮ್ಯಕ್ ದರ್ಶನ, ಒಂದು ಸಮಯದ ನಿರ್ಮಲ್ ಪರ್ಯಾಯ ಮರಿನು ಕೂಡ ಬರ್ತಾವು. ಅದರ ಸಲುವಾಗಿ ನಿರ್ಮಲ್ ಪರ್ಯಾಯದ ವಿಶೇಷಣ ಇಟ್ಟಿದ್ದಾರೆ. ಹೀಗ ಆದ ನಂತರ ನಾವು ಸಮ್ಯಕ್ ದರ್ಶನದ ಸಲುವಾಗಿ ಎಲ್ಲಿ ಹೋಗ್ಬೇಕಾಗಿದೆ? ನಾನು ಸ್ವಯಂ ಜೀವ ದ್ರವ್ಯ, ನನ್ನದೇ ಆದಂತಹ ಒಂದು ಶ್ರದ್ಧಾ ಗುಣ ಹೌದ್ರೆ, ಮತ್ತೆ ಆ ಶ್ರದ್ಧಾ ಗುಣದ ಮೇಲೆ ಒತ್ತು ಕೊಡೋದ್ರಲ್ಲಿ ಯಾವ ಪರ್ಯಾಯ ಬರ್ತಿದೆಯೋ ಆ ಪರ್ಯಾಯ ಸ್ವಯಂ ಮೋಕ್ಷ ಮಾಡ್ತೈತಿ, ಆ ಪರ್ಯಾಯ ಸ್ವಯಂ ಸುಖ ಸ್ವರೂಪ ಐತಿ. ಅದೇ ಪರ್ಯಾಯಕ ಆಗಮಿಕ ಭಾಷಾದೊಳಗ ಸಮ್ಯಕ್ ದರ್ಶನ ಅಂತ ಹೇಳ್ತಾರೆ. ಈ ಪ್ರಕಾರ ಸಮ್ಯಕ್ ದರ್ಶನ ಪ್ರಾಪ್ತಿ ಸಲುವಾಗಿ ನಾವು ಲೋಕದೊಳಗೆ ಎಲ್ಲಿಯೂ ಭ್ರಮಣ ಮಾಡ್ಬೇಕು. ಈ ಮಾತನ್ನ ನಂಬಿಕೆ ಅಂದ್ರೆ ಯಾವ ಕಾರ್ಯ ಪರದೊಳಗ ಎಲ್ಲೂ ಯಾವುದೇ ಕಾರ್ಯವನ್ನು ಮಾಡಬೇಕಾಗಿಲ್ಲ. ಸಮ್ಯಕ್ ದರ್ಶನ ಸಲುವಾಗಿ, ಸುಖದ ಸಲುವಾಗಿ. ನಮ್ಗೆ ಅನಾದಿ ಎಂಬುದು ಏನ್ ಭ್ರಾಂತಿ ಇದೆ, ಆ ವಸ್ತು ಇದ್ರೆ ನನ್ಗೆ ಸುಖ, ಈ ವಸ್ತು ಇದ್ರೆ ನನ್ಗೆ ಸುಖ,
ಈ ಪ್ರಕಾರದ ಮಿಥ್ಯಾ ಅಭಿನಿವೇಶ ನಮ್ಮನ್ನ ಈ ಕ್ಷಣ ತನಕ ಕಟ್ಕೊಂಡನ ಬಂದಿದ್ದಿದ್ರೆ ಅದು ನಮ್ದು ಹೋಗ್ತಾ ಇದ್ದಾರೆ. ಈ ಪ್ರಕಾರ ಮಿಥ್ಯಾ ಅಭಿನಿವೇಶದಿಂದ ಜೀವ ಪರಪದಾರ್ಥದ ಕಡೆ ಸತತ ಉನ್ಮುಖಿದೆ. ಪರದಿಂದ ನನಗೆ ಸುಖ ಇದೆ, ಈ ಭ್ರಮೆ ಅನಾದಿ ಕಾಲದಿಂದ. ಹಾಗಾದ್ರೆ ಪರದಿಂದ ಸುಖ ಇದೆ, ಪರದಿಂದ ಸುಖ ಇದ್ರೆ ಚಕ್ರವರ್ತಿಯಾದ ಸುಖ ಇರ್ಬೇಕು. ಅವ್ರಲ್ಲಿ ಯಾವ್ದು ವಸ್ತು ಕಮ್ಮಿ ಇರ್ತಿತ್ರಿ? ಇಂದ್ರಿಗೆ ಯಾವ್ದು ಕಮ್ಮಿ ಇರ್ತಿತ್ತು? ಅವ ಯಾಕೆ ಕೆಳಗೆ ಬರ್ತಾ ಇದ್ರಿ? ಕೇವಲ ಜ್ಞಾನ ಆದ ನಂತರ ಸಮಸ್ಯೆ ರಚನೆ ಮಾಡೋದಾಗಿ. ಅದರ ಸಲುವಾಗಿ ಇಲ್ಲಿ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ಜೀವ ದ್ರವ್ಯಕ್ಕೆ ನಾನು ಸ್ವತಃ ಜೀವ ದ್ರವ್ಯದನು. ನನ್ನಲ್ಲಿ ಶ್ರದ್ಧಾ ಮೊದಲಾದಂಥ ಅನಂತ ಗುಣಗಳಿವೆ. ಆ ಶ್ರದ್ಧಾ ಮೊದಲಾದಂಥ ಅನಂತ ಗುಣದೊಳಗ ಒಂದು ಶ್ರದ್ಧಾ ಗುಣದ ಒಂದು ಸಮಯದ ಯಾವ ನಿರ್ಮಲ್ ಪರ್ಯಾಯ ಇದೆಯೋ, ಒಂದು ಶ್ರದ್ಧಾ ಗುಣ ಅನಂತ ಗುಣದೊಳಗ ಒಂದು ಶ್ರದ್ಧಾ ಗುಣ. ಶ್ರದ್ಧಾ ಗುಣ ಅಂದ್ರೆ ಯಾವ ಬೇರೆ 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 ಇಲ್ಲ. ಯಾವ ಪ್ರಕಾರ ಚೀರದೊಳಗ ಅಕ್ಕಿ ಅಥವಾ ಗೋಧಿ ತುಂಬ್ತೇವೆ ಆ ಪ್ರಕಾರ ಇಲ್ಲ. ಯಾವ ಪ್ರಕಾರ ಸಕ್ಕರೆ ಕಲ್ಲದೊಳಗ ಸಿಹಿ ಎಲ್ಲಾ ಭಾಗದೊಳಗೆ ಇರ್ತಿದೆಯೋ ಆ ಪ್ರಕಾರ ಜೀವ ದ್ರವ್ಯದ ಸಂಪೂರ್ಣ ಕ್ಷೇತ್ರದೊಳಗ ಅನಂತ ಗುಣ ಎಲ್ಲ ವ್ಯಾಪಿಸಿರ್ತಾನೆ. ಅನಂತ ಗುಣಮಯ ಆತ್ಮ ಇದ್ದಾನೆ. ಆ ಅನಂತ ಗುಣಮಯ ಆತ್ಮ ಸಂಪೂರ್ಣ ಕ್ಷೇತ್ರದೊಳಗೆ ವ್ಯಾಪಿಸಿರ್ತಾನೆ. ನಾವ ಜೀವ ದ್ರವ್ಯದೊಳಗ ಶ್ರದ್ಧಾ ನಾಮದ ಗುಣ ಇದೆ. ಅದರ ಮೇಲೆ ನಾವು ಶ್ರದ್ಧೆ ಮಾಡೋದರಿಂದ, ಆ ಜೀವ ದ್ರವ್ಯದ ಕಡೆ ನಾವು ಉನ್ಮುಖ ಆಗೋದರಿಂದ, ಆ ಜೀವನ ನನಗೆ ಸುಖ ಕೊಡೋದಿದೆ ಅಂತ ಹೇಳಿ ನಾವು ಶ್ರದ್ಧೆ ಮಾಡುವುದರಿಂದ, ಅದೇ ಸಮಯದೊಳಗೆ ಅದರ ಹಿಂದೆ ಸಮ್ಯಕ್ ದರ್ಶನದ ಉತ್ಪತ್ತಿ, ಸುಖದ ಪ್ರಾಪ್ತಿ, ಅನಾದಿ ಅನಂತ ಸಂಸಾರ ಜೀವನಾಗ್ತದೆ. ಬರೇ ಒಂದು ಸಮಯದ ನಮ್ಮಲ್ಲೇ ಬೇಕಾಗಿದೆ ಶ್ರದ್ಧಾ. ಸುಖ ನನ್ನಲ್ಲಿದೆ, ಸುಖ ಪರದಲ್ಲಿಲ್ಲ. ಸುಖ ಪರ ಪದಾರ್ಥದೊಳಗಿಲ್ಲ, ಸುಖ ನನ್ನ ಜೀವ ದ್ರವ್ಯದೊಳಗಿದೆ. ಈ ಶ್ರದ್ಧಾ ನಮಗ ಇದುವರೆಗೆ ಆಗ್ತಾನ ಇಲ್ಲ, ಆಗೋದ ಅಸಾಧ್ಯ ಕಂಡು ಬರ್ತಿದೆ. ಹೀಗಿಲ್ಲ, ನಾವು ಆ ದಿಶೆಯಲ್ಲಿ ಪ್ರಯತ್ನ ಮಾಡಿದ ನಂತರ ಒಂದೇ ಒಂದು ಸಮಯದೊಳಗ ನಮಗ ಸುಖದ ಮತ್ತು ಶಾಂತಿದ ಅನುಭವ ಆಗ್ತದೆ. ಈ ಮಾತನ್ನ ಕಿರೇಂಚಿ ಪ್ರಾಣಿ ಕೂಡ ಮಾಡ್ತದೆ. ಅದರ ಸಲುವಾಗಿ ಇದು ಏನ್ ಹೇಳ್ತಾರು, ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ್ ಪರ್ಯಾಯ. ಇದು ಸಮ್ಯಕ್ ದರ್ಶನ ಇದೆ. ಇದು ಸಂಸಾರ ಸಮಾಪ್ತಿದ ಒಂದೇ ಒಂದು ಮಂತ್ರ. ನಮೋ ಅರಹಂತಾರಂ ಪಂಚ ನಮೋಕಾರ ಮಂತ್ರ ಮಹಾಮಂತ್ರ ಇದೆ, ಅಪರಾಜಿತ್ ಮಹಾಮಂತ್ರ ಇದೆ ಅಂತ ಹೇಳಿ ಹೇಳ್ತೇವ್ರಿ. ನಮೋ ಅರಹಂತಾಣಂ ಅಂದ್ರೆ ನಮ್ಗೆ ಎಷ್ಟು ಸುಖ ಶಾಂತಿ. ವಿಚಾರ ಮಾಡಿದ್ರೆ ನಾವು ಅರಹಂತರನ್ನ ಕೆಳಗಿಡ್ತೇವೆ, ಈ ಪ್ರಕಾರದ ಅರ್ಥನೇ ಇಲ್ಲ. ಅರಹಂತರ ತನ್ನ ಅರಹಂತನನ್ನ ತಿಳಿದುಕೊಂಡ ನಂತರ ಬಾಹ್ಯ ಅರಹಂತನ ಜೊತೆ ಬರುತ್ತದೆಯೇ ವಿನಃ, ತನ್ನ ಅರಹಂತನನ್ನ ತಿಳಿದುಕೊಳ್ಳದ ವಿನಃ ನಮಗೆ ಬಾಹ್ಯ ಅರಹಂತರ ಮಹಿಮಾ ಬರೋದು 3 ಕಾಲದೊಳಗೂ ಸಾಧಿಸಿದ್ದಾರೆ. ನನ್ನ ಜೀವಕ್ಕ ಇನ್ನೊಬ್ಬರು ಯಾರಾದ್ರೂ ಒಂದು ಅಪಶಬ್ದ ಆಡುವುದರಿಂದ, ಯಾವುದಾದ್ರೂ ಒಂದು ಏಟ್ ಹಾಕುವುದರಿಂದ ನನಗೆ ಯಾವ ಪ್ರಕಾರ ನೋವಾಗ್ತಿದೆಯೋ, ಆ ನೋವದ ಅನುಭವ ಯಾರಿಗಿದೆಯೋ ಅವ ಇನ್ನೊಂದು ಜೀವಕ್ಕೆ ಅಪಶಬ್ದನೂ ಆಡುವುದಿಲ್ಲ, ಏನೂ ಹಾಕುದು. ಇದು ವಾಸ್ತವಿಕವಾಗಿ ಸಿದ್ಧಾಂತ. ನನಗ ಅನುಭವ, ನನ್ನ ಅರಹಂತನ ಅನುಭವ ಆದ ನಂತರ ಪರ ಅರಹಂತರ ಪರಿಚಯ, ಪರ ಅರಹಂತರ ಮೂಲಕ ನನ್ನ ಪರಿಚಯ. ನಮ್ದು ತಪ್ಪ ಅಪರಾಧ ಏನಿದೆ, ಪರದ ಮೂಲಕ ನನ್ನ ಪರಿಚಯ ಆಗ್ತೀವಿ, ಪರದ ಮೂಲಕ ನಾನು ತಿಳಿದು ಬರ್ತೇನೆ. ಈ ಮಾತೇನಿದೆ ಇದ ಮೂಲತಃ ದೋಷ ಇದೆ. ನೋಡ್ರಿ, ನಾವು ಈಗ ಅದಕ್ಕಿಂತ ಹೆಚ್ಚಾಗಿ ಒಂದು ಮಹಾನ್ ಅಪರಾಧ ಮಾಡ್ತಾ ಇದ್ದೇವೆ. 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಜೀವ ದ್ರವ್ಯವನ್ನ ತಿಳ್ಕೊಬಿಟ್ಟು ಬರ್ತೀವಿ. 5 ಇಂದ್ರಿಯ ಮತ್ತು ಮನಸ್ಸಿನ ಇಂದ್ರಿಯ ಬಹಿರ್ಮುಖ ವೃತ್ತಿ ಇದಾವೆ. ಆದರೆ ಆತ್ಮ ಎಂತ ಹೇಳೋದು, 5 ಇಂದ್ರಿಯ ಮತ್ತು ಮನಸ್ಸಿನಿಂದ ಎಂದೂ ತಿಳಿದಬಾರದಂತ ಅವನ ಸ್ವರೂಪ. ಜೀವ ಪದಾರ್ಥ ಆಗಿದ್ದಾನೆ, ಅತೀಂದ್ರಿಯ ಮಹಾಪದಾರ್ಥ ಇದ್ದಾನೆ. ಅವ ಅತೀಂದ್ರಿಯದಿಂದ ತಿಳಿದು ಬರ್ತಾನೆ, ಇಂದ್ರಿಯದಿಂದ ತಿಳಿದು ಬರೋ ಸಾಧ್ಯತಾನೇ ಇಲ್ಲ.
ಜೀವ ಪದಾರ್ಥ ಎಂಥವಿದ್ದಾನೆ, ನಾನು ಸ್ವಯಂ ಜೀವ ದ್ರವ್ಯ ಎಂಥವಿದ್ದೇನೆ, ಇದರದ ಪರಿಚಯ ನಮಗ್ ಬೇಕು. ಆಗಮದ ಮೂಲಕ ಜ್ಞಾನಿಗಳ ಹೇಳ್ತಾರು, ಅವ್ರ ಮಾತಿನ ಮೇಲೆ ವಿಶ್ವಾಸ ಇಲ್ಲ. ಆದ್ರೆ ಲೌಕಿಕದೊಳಗ ಯಾರಾದ್ರೂ ನೀ ಈ ಉದ್ಯೋಗ ಮಾಡ್ರಿ ನಿಮಗೆ ಲಾಭ ಆಗುದಿಲ್ಲ, ಇದನ್ನ ಬಿಟ್ಟು ಇದನ್ನ ಮಾಡಿ ಒಂದು ಕೂಡಲೇ ನಾವು ಆ ಉದ್ಯೋಗ ಮಾಡ್ತೀವಿ, ಅದರೊಳಗೆ ಲಾಭದ. ಆದರೆ ಈ ಜೀವ ಅನಾದಿ ಕಾಲದಿಂದ ಇಂದಿನವರೆಗೆ ಯಾವುದೇ ಉದ್ಯೋಗ ಮಾಡುವ ಸಾಧ್ಯತೆ ಇಲ್ಲ. ಇದು ಜೈನ್ ಸಿದ್ಧಾಂತ. ಯಾವುದೇ ಪ್ರಕಾರದ ಉದ್ಯೋಗ ಬಿಸಿನೆಸ್ ಮಾಡೋದನ್ನ ಸಾಧ್ಯ. ಹೇಗೆ ಮಾಡೋ ಸಾಧ್ಯ ಇದೆ? ಆತ್ಮನಿಗೆ ಕೈಯಿಲ್ಲ, ಕಾದಿಲ್ಲ, ರೂಪಿಲ್ಲ, ಏನು ಇಲ್ಲ, ಅವನ್ ಬಿಸಿನೆಸ್ ಆಗಿ ಮಾಡ್ತಾನೆ. ಈಗ ಒಂದು ಕ್ಷಣ ವಿಚಾರ ಮಾಡುವುದಿಲ್ಲ, ವಿಷಯನೂ ತೀರ ಸುಲಭಿದೆ. ನಮಗ ಸುಖ ದುಃಖದ ಅಥವಾ ರಾಗ ದ್ವೇಷದ ಪರಿಣಾಮ ನಮ್ಮಲ್ಲೇ ಆಗ್ತಾವ ಅಂತ ಹೇಳಿ ನಮ್ದು ಕಲಿತವ್ರಿ. ಏನ್ರಿ? ಸುಖ ದುಃಖದ ಪರಿಣಾಮ ನಮ್ಮದೇ. ಯಾವುದೇ ಒಂದು ಬಿಸಿಲಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತಿ, ದುಃಖದ ವೇದನೆ ಆಗ್ತೈತಿ, ದುಃಖದ ಪರಿಣಾಮ ಆಗ್ತೈತಿ. ಯಾವುದೇ ಒಂದು ಒಳ್ಳೆಯ ವಸ್ತು ನಮಗ ತಂಪಾದ ಪೇಯ ವಸ್ತು ಸಿಕ್ಕ ನಂತರ, ಅದನ್ನ ಕುಡಿದ ನಂತರ ನಮ್ಗೆ ಏನಾಗ್ತಿದ್ದಾರೆ? ಸುಖದ. ಈ ಸುಖ ಮತ್ತು ದುಃಖದ ಪರಿಣಾಮ ಎಲ್ಲಿ ಆಗ್ತಿದೆ ನಮಗ್ ಗೊತ್ತಿದೆ. ಸುಖದ ಪರಿಣಾಮ, ದುಃಖದ ಪರಿಣಾಮ, ರಾಗದ ಪರಿಣಾಮ, ದ್ವೇಷದ ಪರಿಣಾಮ ಇದು ಎಲ್ಲಿ ಆಗ್ತಿದೆ? ಈ ಯಾವುದೂ ನಮಗೂ ಗೊತ್ತಿಲ್ಲದನ್ನ ನಾವು ಧರ್ಮ ಮಾಡ್ಲಿಕ್ಕೆ ಹೋಗದೆ ಕಮ್ಮಿ. ನನ್ನಲ್ಲಿ ಯಾವ್ದು ಸುಖದ ಪರಿಣಾಮ ಆಗ್ತಿದೆ, ಯಾವ ದುಃಖದ ಪರಿಣಾಮ ಆಗ್ತಿದೆ, ಇನ್ನೊಬ್ಬರ ಬೈಯುವುದರಿಂದ ದುಃಖದ ಪರಿಣಾಮ ಆಗ್ತಿದೆ. ಆದರೆ ಆ ಪರಿಣಾಮ ಎಲ್ಲಿ ಆಗ್ತಾ ಇದೆ? ಆತ್ಮನದೇ ಆಗ್ತಿದೆಯಾ? ಎಲ್ಲಿ ಆಗ್ತಿದೆ? ಸಿದ್ಧಾಂತ ಏನ್ ಹೇಳ್ತಿದೆ? ಜ್ಞಾನಿಗಳು ಏನ್ ಹೇಳ್ತಾರೆ? ದುಃಖದ ಪರಿಣಾಮ ನನ್ನದಾಗ, ಸುಖದ ಪರಿಣಾಮ ನನ್ನದೇ ಆಗ್ತಾ ಇದೆ. ಈ ಭ್ರಮೆ ನಮ್ಮದೇ ಅನಾದಿ ಕಾಲದಿಂದ. ಅದರ ಸಲುವಾಗಿ ಜ್ಞಾನಿಗಳ ಅರ್ಥಾತ್ ಸಿದ್ಧಾಂತ ಹೀಗಿದೆ. ರಾಗ ದ್ವೇಷ ಇರ್ಲಿ, ಸುಖ ದುಃಖದ ಪರಿಣಾಮ ಇರ್ಲಿ, ದಯೆ ದಾಕ್ಷಿಣ್ಯದ ಪರಿಣಾಮ ಇರ್ಲಿ, ಇವೆಲ್ಲ ಸಂಪೂರ್ಣ ಕೃತಗಳು. ನಮಗೆ ನಂಬಿಕೆ ಕೂತು ಈ ಯಾವ ಪರಿಣಾಮ ಇದಾವೋ ಇವು ಪುದ್ಗಲದೊಳಗಾಗ್ತವು. ಈ ಪರಿಣಾಮ ಪುದ್ಗಲದಿಂದ ಅಭಿನ್ನ. ಈ ಪರಿಣಾಮ ಪುದ್ಗಲದಿಂದ ಅಭಿನ್ನ ಇದಾವ. ಅರ್ಥಾತ್ ಪುದ್ಗಲದೊಳಗನ ಈ ಸುಖ ದುಃಖ ರಾಗ ದ್ವೇಷದ ಪರಿಣಾಮ. ಹಾಗಾದ್ರೆ ನನಗೆ ಆಗ್ತಿರುತ್ತೆ ಈ ಸುಖ ದುಃಖ ರಾಗ ದ್ವೇಷದ ಪರಿಣಾಮ ಪುದ್ಗಲದೊಳಗ ಆಗ್ತಾ ಇತ್ತು, ಪುದ್ಗಲದ ಪರ್ಯಾಯದೊಳಗ ಆಗ್ತಾ ಇತ್ತು, ನನಗೆ ಆಗ್ತದೆ. ಅದಕ್ಕ ಸಿದ್ಧಾಂತಕಾರ ಹೀಗಾಗ್ತವು. ಯಾವ ಪರಿಣಾಮ ಪುದ್ಗಲದೊಳಗ ಆಗ್ತಾವು, ಆ ಪುದ್ಗಲ ಆ ಪರಿಣಾಮದಿಂದ ಅಭಿನ್ನ ಇದೆ, ಅಂದ್ರೆ ಏಕರೂಪ ಇದೆ. ರಾಗದ ಪರಿಣಾಮ, ದ್ವೇಷದ ಪರಿಣಾಮ, ಸುಖದ ಪರಿಣಾಮ, ದುಃಖದ ಪರಿಣಾಮ ಇದು ಪುದ್ಗಲದಿಂದ ಅಭಿನ್ನ ಇದೆ. ಪುದ್ಗಲದೊಳಗೆ ಏಕರೂಪ ಇದೆ. ಸುಖ ದುಃಖ, ಸುಖ ದುಃಖ ಅಂದ್ರೆ ಅತೀಂದ್ರಿಯ ಸುಖದ ಮಾತು ಇಲ್ಲಿ ಬರ್ಬೇಡ. ಅದಕ್ಕೆ ಸುಖ ಇಲ್ಲಿ ನಾವೇನ್ ವ್ಯವಹಾರದೊಳಗ ಸಂಸಾರದೊಳಗ ಸುಖದ ವ್ಯಾಖ್ಯೆ ಮಾಡ್ತೇವು. ಇದು ಇಂದ್ರಿಯಗಳ ಮೂಲಕ ಬರುವುದು ಸುಖದ ಮಾತು. ಇಂದ್ರಿಯ ಏನದಾವ್ರಿ? ಸ್ವಯಂ ಇಂದ್ರಿಯ ಸ್ವಯಂ ಜಡ ಅದಾವ್ರಿ, ಇಂದ್ರಿಯ ಸ್ವಯಂ ಪುದ್ಗದ ಅದಾವ್ರಿ. ಮತ್ತೆ ಅನುಭವ ಎಲ್ಲಿ ಬಂದ್ರೆ ವಿಚಾರ ಮಾಡುದು. ಅನುಭವ ಎಲ್ಲೆಲ್ಲಿ ಬಂದ ನಾವ ನಮ್ಮನ್ನ ಒಂದ್ ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳುದು. ನಮ್ಮನ್ನ ನಾನು ಹೊರಗೆ ಉದ್ಯೋಗ ಮಾಡುವ ಸಾಧ್ಯತೆ ಇದೆ. ಪ್ರಭು ನೀನ್ ಹೊರಗೆ ಉದ್ಯೋಗ ಏನ್ ಮಾಡೋ ಸಾಧ್ಯತೆ ಇದೆ? ಏನ್ ಮಾಡೋ ಸಾಧ್ಯತೆ ಇದೆ? ಪಂಚಾಸ್ತಿ ಜೀವಾಸ್ತಿಕಾಯ ಮತ್ತು ಪುದ್ಗಲಾಸ್ತಿಕಾಯ ಸಲುವಾಗಿ ವ್ಯಾಖ್ಯಾನ ಮಾಡಿ ಬಂದದ್ದೈತದೆ. ಈಗ ಅದರೊಳಗೆ ಎಲ್ಲಾ ಸ್ಪಷ್ಟತೆ ಆದದ್ದೈತಿ. ಯಾವುದೇ ಒಂದು ಸೂಕ್ಷ್ಮ ಪರಮಾಣು ಕೂಡ ತನ್ನಲ್ಲೇ ಇನ್ನೊಂದರ ಹಸ್ತಕ್ಷೇಪ ಮಾಡಿಕೊಡುವುದಿಲ್ಲ, ಮತ್ತೆ ಇನ್ನೊಂದರಲ್ಲೇ ಹಸ್ತಕ್ಷೇಪ ಮಾಡುವುದಿಲ್ಲ. ಇದು ವಸ್ತು ಸಿದ್ಧ. ಇಂತಹ ಸಮಯದೊಳಗೆ ನಾ ಪರದೊಳಗೆ ಏನ್ ಮಾಡೋದು ಸಾಧ್ಯತೆ?
ಅದೇ ಪ್ರಕಾರ ಸುಖ ದುಃಖದ ಪರಿಣಾಮ ಏನಾಗ್ತವು. ಈ ಸುಖ ದುಃಖದ ಪರಿಣಾಮ ಬುದ್ಧಿಗಳ ಮನೆ ಬುದ್ಧಿಗಳದೊಳಗಾಗ್ತವೆ. ಸುಖ ಯಾರಿಗೆ ಇರ್ತದೆ, ದುಃಖ ಯಾರಿಗೆ ಇರ್ತದೆ. ಈ ಶರೀರ ಚೈತನ್ಯ ಇದೆಯೋ ಅಥವಾ ಜಡ ಇದು ನಿಜ. ನಾವು ಧರ್ಮ ಪ್ರಾಪ್ತಿ ಮಾಡ್ಕೊಳ್ಳೋದಿತ್ತು, ದುಡ್ಡು ಪ್ರಾಪ್ತಿ ಮಾಡ್ಕೊಳ್ಳೋದಿತ್ತು, ಅದರ ಸಲುವಾಗಿ ಬೇಕಾದಷ್ಟು ಶಿಕ್ಷಣನೂ ತಗೋತೇವೆ, ಮತ್ತೆ ಎಲ್ಲಿ ಬೇಕಾದಾಗ ಹೋಗಿ ಸರ್ವಿಸ್ ಕೂಡ ಮಾಡ್ತೀವಿ. ಆದರೆ ಇಲ್ಲಿ ಧರ್ಮದ ಪ್ರಾಪ್ತಿ ಮಾಡ್ಕೊಳ್ಳೋ ಸಲುವಾಗಿ ಯಾವ ಸ್ವಯಂ ಧರ್ಮಿ ಇದ್ದಾನೆ ಅವ ತನ್ನ ಜೀವನದೊಳಗೆ ಯಾವ ಪ್ರಕಾರ ಧರ್ಮದ ಪ್ರಾಪ್ತಿ ಮಾಡ್ಕೊಳ್ತಾನೆ. ಇದನ್ನು ಪ್ರತ್ಯಕ್ಷ ಅವಲೋಕನ ಮಾಡೋದಿದೆ. ನಾವು ಬರೇ ಹೇಳ್ತಿ ಕೇಳ್ತಿ ಮಾತೆಲ್ಲ, ಮತ್ತೆ ನಮ್ಮಲ್ಲೇ ಅದನ್ನ ಅಪ್ಲೈ ಮಾಡ್ಕೊಂಡು ಪರೀಕ್ಷೆ ಮಾಡುತ್ತೀವಿ. ಈ ಪ್ರಕಾರ ಯಾವ ಸುಖ ದುಃಖ ರಾಗದ್ವೇಷದ ಪರಿಣಾಮ ಉತ್ಪನ್ನ ಆಗ್ತವು, ಆ ಪರಿಣಾಮ ಸ್ವಯಂ ಪುದ್ಗಲ ದ್ರವ್ಯದೊಳಗ ಆಗ್ತವು. ಪುದ್ಗಲ ದ್ರವ್ಯದಿಂದ ಅವು ಅಭಿನ್ನ. ಹಾಗಾದರೆ ನನಗ ಪರಿಚಯ ಈ ಸುಖ ದುಃಖದ ಪರಿಚಯ ನನಗೆ ಹೇಗಾಯಿತು? ನನಗೆ ಈ ಸುಖ ದುಃಖದ ಪರಿಚಯ ಆಗ್ಬೇಕಾದ್ರೆ ಮಾಧ್ಯಮ ಯಾರು? ಮಾಧ್ಯಮ ಯಾರು? ಆತ್ಮನ ಯಾವ ಪರ್ಯಾಯ ಇದೆಯೋ, ಆತ್ಮನ ಯಾವ ಪರ್ಯಾಯ ಹೊರಡ್ತಿದೆಯೋ ಆ ಪರ್ಯಾಯದೊಳಗ ಸುಖ ದುಃಖದ ಜ್ಞಾನ ಆಗ್ತಿದೆ. ಆ ಪರ್ಯಾಯದೊಳಗ ಸುಖ ದುಃಖದ ಅನುಭವ ಆಗ್ತಿದೆ. ಆತ್ಮ ಅತ್ಯಂತ ಅಸ್ಪೃಷ್ಟ ಈ ನಿಮ್ಮ ಲೋಕದಲ್ಲಿ. ಆತ್ಮ ಯಾವಾಗಲೂ ಅಸ್ಪೃಷ್ಟ. ಆತ್ಮನ ಪರ್ಯಾಯದೊಳಗಾಯ್ತು. ಆತ್ಮನ ಪರ್ಯಾಯದೊಳಗಾಗೋದ್ರಿಂದ ಈ ಜೀವ ಅಂತ ತಿಳ್ಕೊಂಡ ಈಗ ನನ್ನದ್ದೇ, ನನ್ನಿಂದ ಇದರಿಂದ ಚತುರ್ಗತಿ ರೂಪದ ಸಂಸಾರ ನಮಗ ಅಖಂಡ ಆಗ್ತದೆ. ಬರೇ ಕಲ್ಪನೆ. ನಾವೇನು ಮಿಥ್ಯಾ ಕಲ್ಪನೆ ಮಾಡ್ತೇವೆ, ವಸ್ತು ಸ್ವರೂಪ ಹೇಗೆ ಇಲ್ಲವೋ ಹಾಗೇ ತಿಳ್ಕೊಳ್ಳೋದ ನಮ್ದು ಅನಾದಿ ನಿಧನ ಗುಣ ಇದೆ. ಶರೀರದಿಂದ ದುಃಖ ಆಗ್ತಿದೆ ಅಂದ್ರೆ, ಶರೀರದಿಂದ ವೇದನೆ ಆಗ್ತಿದೆ ಅಂದ್ರೆ, ವೇದನೆ ಆಗೋದಾಗ ಪುದ್ಗಲ್ ದ್ರವ್ಯ. ಹೊಟ್ಟೆ ನೋವ ಪುದ್ಗಲ್ ದ್ರವ್ಯದು, ತಲೆ ನೋವ ಪುದ್ಗಲ್ ದ್ರವ್ಯದು. ಅದೇನು ಜೀವ ದ್ರವ್ಯದೊಳಗೆ ಆಗಲಿಲ್ಲ ರೀ. ಆದರೆ ಆತ್ಮನ ಪರಿಣಾಮ ಏನಿದೆ, ಪರ್ಯಾಯ, ಆ ಪರಿಣಾಮ ಏನ್ ಆಗ್ತಾ ಇದೆ ಆ ಶರೀರದ ಜೊತೆ ಜೀವ ದ್ರವ್ಯದ ಏಕತೆ ಸಾಧಿಸಿದೆ. ಏಕತೆ ಸಾಧಿಸುವುದರಿಂದ ಆ ಆತ್ಮಂದ ಅಥವಾ ಜೀವ ದ್ರವ್ಯದ ಯಾವ ಪರ್ಯಾಯ ಹೊರಟಿದೆಯೋ ಪ್ರತಿ ಸಮಯಕ್ಕ ಆ ಪರ್ಯಾಯದೊಳಗ ಸುಖ ದುಃಖದ ಜ್ಞಾನ ಆಗ್ತಿದೆ. ಆ ಪರ್ಯಾಯದೊಳಗ ಸುಖ ದುಃಖದ ಅನುಭವ ಆಗ್ತಿದೆ. ಇಷ್ಟ ಮಾತ್ರ ವಸ್ತುವಿನ ಸ್ವರೂಪ ಇದೆ. ಇದಕ್ಕಿಂತ ಜಾಸ್ತಿ ವಸ್ತುವಿನ ಸ್ವರೂಪ ಏನೂ ಇಲ್ಲವೇ ಇಲ್ಲ. ನಾವೇನ್ ತಿಳ್ಕೊತೀವೋ ಅದ ನಮ್ಮ ಮಿಥ್ಯಾ ಕಲ್ಪನೆಯಿಂದ ತಿಳ್ಕೊಂಡ ಆ ಕಲ್ಪನೆಗೆ ಅನುಸಾರವಾಗಿ ನಮ್ಮಲ್ಲಿ ರಾಗದ್ವೇಷ ನಾನ್ ಮಾಡ್ತೇನೆ, ಈ ಕಾರ್ಯ ನಾನ್ ಮಾಡ್ತೇನೆ, ಈ ಮನೆ ನಾನ್ ಕಟ್ಸಿದ್ದೇನೆ, ಈ ಪ್ರಕಾರದ ಯಾವ ಮಿಥ್ಯಾ ಅಭಿನಿವೇಶ ಇದೆಯೋ ಈ ಮಿಥ್ಯಾ ಅಭಿನಿವೇಶದಿಂದ ಜೀವಕ ಚತುರ್ಗತಿ ರೂಪದ ಸಂಸಾರದ ಭ್ರಮ ಇದೆ. ಉಳಿದದ್ದು ಯಾವುದೂ ಇಲ್ಲ. ಕರ್ಮ ಎಲ್ಲಿಂದ ಬಂತಾರೆ? ನಮ್ಮ ಮಲಿನ ಪರಿಣಾಮದಿಂದ ಕರ್ಮ. ಕರ್ಮನು ವಸ್ತುನೇ ಎಲ್ಲಿದೆ? ಅದು ಆತ್ಮನಲ್ಲೇ ಏನಿಲ್ಲ, ನಮ್ಮ ಕಲ್ಪನೆ ದೊರಕಿ. ಅದರ ಸಲುವಾಗಿ ಇಲ್ಲಿ ಹೋದ್ಸಲ ಉಪಸ್ಥಿತಿಯನ್ನು ಮಾಡಿದ್ದೇವೆ. ಜೀವ ಅಥವಾ ವ್ಯಕ್ತಿ ಚಪಾತಿ ಮಾಡ್ತಾನೆ. ಇದು ಒಂದು ವಾರ ಐತರಿ ಈ ಘಟನೆ ಹೇಳಿ. ನಮಗ ನಾನು ಚಪಾತಿ ಮಾಡ್ತೇನೆ ಅಥವಾ ಇಲ್ಲ ಈ ಒಂದು ವಾರ ತನಕ ನಾವು ಚಿಂತನೆ ಮನನ ಮಾಡಿ ನಿರ್ಣಯ ಮಾಡಿದೀವಿ. ನಿರ್ಣಯ ಮಾಡದೆ ಹೋದರೆ ನಮ್ದು ಸಂಸಾರದ ಅಖಂಡನೆ ಇರುವುದಿಲ್ಲ. ನಾನು ಚಪಾತಿ ಮಾಡುವ ಸಾಧ್ಯತೆ ಇಲ್ಲ. ಇದು ನಮ್ಮ ಅನುಭವ ಪೂರ್ವಕ ನಿರ್ಣಯ ಇತ್ತು. ನೋಡ್ರಿ, ಗೋಧಿ ಹಿಟ್ಟ ನೀರು ಹಾಕಿ ತೋರಿಸೋದ್ರಿಂದ ಅದು ಕಣಕ ಆಗ್ತೈತೆ. ಹೌದ್ರೆ? ಕಣಕ ಆದ ನಂತರ
ಆ ಕಣಕ ನಮಗ ಅದ್ರೊಳಗಿಂದ ನಮ್ಗೆ ಎಷ್ಟು ಒಂದ್ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಕಣಕ ನಾವು ತಗೋತೀವಿ ಅದ್ರೊಳಗೆ. ತಗೊಂಡ ನಂತರ ಆ ಸಮಯದೊಳಗ ಅದ ಕಣಕಿದೆಯೋ ಅಥವಾ ಮತ್ತೇನಿದೆ, ನಾವೇನು ಉಳ್ಳಿ ಮಾಡಿ ಆ ಮನೆಯಲ್ಲಿ ಇರ್ತೇವೆ. ಆಮೇಲೆದಾಗ ಅದೇನಿದೆ ಕಣಕ. ಪ್ರಾರಂಭದೊಳಗ ಕಣಕಿದೆ, ಆದಿಯಲ್ಲಿ ಕಣಕಿದೆ. ಅದನ್ನ ಮತ್ತ ಆ ಉಳ್ಳಿ ಆ ಕನಕ ಏನ್ ಮಾಡ್ತೈತಿ, ಚಪಾತಿ ಭಾವವನ್ನು ಧಾರಣ ಮಾಡ್ತೀವಿ. ನಾವು ಹೋಳಿಗೆ ಮಾಡಕ್ಕಿಟ್ಟು, ಕಡಬ ಮಾಡಕ್ಕಿಟ್ಟು, ಅಥವಾ ಮತ್ತೇನಾರೇ ಗೋಳಿದ ಉಂಡೆ ಮಾಡಕ್ಕಿಟ್ಟು, ಯಾವ್ದು ಮಾಡಕ್ಕಿರ್ತೇವೆ ಆ ಭಾವವನ್ನ ಆ ವಸ್ತು ಧಾರಣ ಮಾಡ್ರನ ಅದಾಗ್ತಿದೆ. ಇಲ್ದಿದ್ರೆ ನಾವು ಮಾಡೋದ್ರಿಂದ ಆಗುದಿಲ್ಲ. ಇದು ನಮಗ ಕಲ್ಪನೆ ಇದೆ. ಕನಕ ಕಡಬ ಆಗೋಗಿತ್ತು ಅಂದ್ರೆ ನಾವು ಚಪಾತಿ ಮಾಡಕ್ ಹೋದ್ರೆ ಚಪಾತಿ ಆಗುದು ಹೆಂಗಾರೆ ಆಗ್ತಿದ್ವಿ. ಹೆಂಗಾರೆ ಆಗ್ತಿದ್ವಿ, ಮುಗಿದು ಬಿಡ್ತೀವಿ, ಏನ್ ಬೇಡ ಸರಿ ಕಡಬ ಮಾಡಿಬಿಡ ಅಂತೀವಿ. ವಾಸ್ತವಿಕ ವಸ್ತು ತಾನು ಏನ್ ಆಗೋದಿದೆ ಅದು ಸ್ವಯಂ ಮೊದಲ ಆ ಭಾವವನ್ನು ಧಾರಣೆ ಮಾಡ್ತೀವಿ. ಆ ಭಾವವನ್ನು ಧಾರಣೆ ಮಾಡಿದ ನಂತರ ಆ ಭಾವರು ಚಪಾತಿ ಭಾವ ಧಾರಣೆ ಮಾಡ್ತು. ಚಪಾತಿ ಭಾವ ರೂಪದಿಂದ ಪರಿಣಾಮ ಆಯ್ತು. ಆದಿಯಲ್ಲಿ ಕನಕ ಇದೆ, ಮಧ್ಯದಲ್ಲಿ ಯಾವಾಗ ಚಪಾತಿ ರೂಪದಿಂದ ಪರಿಣಾಮ ಆಗ್ತಾ ಇದೆ, ಮಧ್ಯದಲ್ಲಿ ಕೂಡ ಕನಕನ ಇದೆ. ಆಮೇಲೆ ಯಾವಾಗ ಚಪಾತಿಯಾಗಿ ಉತ್ಪನ್ನ ಆಗ್ತಿದೆ ಕೊನೆಗೆ ಆಗ ಏನಿದೆ, ಆಗ ಕೂಡ ಕನಕನ ಇರ್ತಲ್ಲ. ಮತ್ತೇನಾಗೈತಿ, ಪರ್ಯಾಯದೊಳಗ ವ್ಯತ್ಯಾಸ ಆಗಿದೆ. ಕನಕದ ಪರ್ಯಾಯ ಚಪಾತಿ ರೂಪದಿಂದ ಆಯ್ತು. ಇದರೊಳಗ ಈ ಪ್ರಕಾರ ಆದಿ ಮಧ್ಯ ಅಂತ್ಯ ಮತ್ತೆ ಚಪಾತಿ ಭಾವ ಧಾರಣ ಮಾಡ್ತೀವಿ. ಚಪಾತಿ ರೂಪದಿಂದ ಪರಿಣಾಮನಾಯ್ತು ಮತ್ತೆ ಚಪಾತಿಯಾಗಿ ಉತ್ಪನ್ನ ಆಯ್ತು. ಈಗ ಈ ಮೂರೂ ಅವಸ್ಥೆಯೊಳಗ ನಾನೇನ್ ಮಾಡಿ ಇದು ಪ್ರತಿಯೊಬ್ಬರು ವಿಚಾರ ಮಾಡುವ. ನಾನು ಏನ್ ಮಾಡಿ ಇದರೊಳಗೆ ನನ್ನ ತನವನ್ನು ಎಷ್ಟಾಗ್ತಾ ಅದರೊಳಗೆ ಸೇರಿಸಿದೆ. ನಾ ಕನಕ ರೂಪದಿಂದ ಆಜ್ಞೋ, ಕನಕದ ರೂಪದಿಂದ ಚಪಾತಿ ರೂಪದಿಂದ ಪರಿಣಾಮನಾದ್ನೋ, ಅಥವಾ ಚಪಾತಿ ರೂಪದಿಂದ ಉತ್ಪನ್ನ ಆದೇನೋ, ಇದು ಯಾವುದೂ ಆಗದಿದ್ರೆ ಇದರಲ್ಲಿ ನನ್ನ ಅಸ್ತಿತ್ವ ಏನಿದೆ ಇದು ವಿಚಾರ ಮಾಡೋದು ಕರ್ತವ್ಯ. ಇದ್ರೊಳಗೆ ನನ್ನ ಅಸ್ತಿತ್ವ ಏನಿದೆ. ಈ ಮೋಕ್ಷ ಶಾಸ್ತ್ರ ನಾನು ಬರೆದೇನೆ, ಅನುವಾದ ಮಾಡಿ ಅಂತ ಹೇಳಿ ಹೇಳ್ಬೋದು. ಆದ್ರೆ ಅನುವಾದ ಮಾಡುವ ವೇಳೆದೊಳಗ ಯಾವ್ದು ಪೇಪರ್ ಇದೆಯೋ ಅದರೊಳಗ ಉಗ್ರದ ಪರಮಾಣುಗಳ ಅಕ್ಷರಗಳ ರೂಪ ತಾಳಿ ಶಬ್ದ ಆಗಿ ವಾಕ್ಯ ಆಗಿ ಅದ ಕೊನೆಗೆ ಟೀಕೆಯ ಆಗಿದೆ. ಇದರೊಳಗೆ ನಾನು ಪ್ರವೇಶಿಸುವುದಿಲ್ಲ. ನನ್ನ ಅಸ್ತಿತ್ವ ಈ ಗ್ರಂಥದೊಳಗೆ ಏನಿದೆ ಸರಿ. ಅದೇ ಪ್ರಕಾರ ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯದೊಳಗೆ ನಾನು ಹಾಲಿನಿಂದ ಬೆಣ್ಣೆ ತೆಗೆದಿನಿ, ತುಪ್ಪ ತೆಗೆದಿನಿ. ಈ ಕಾಕ ಹೇಳ್ತಾರೆ 1 ಗಂಟೆದೊಳಗೆ ನಿಮ್ಗೆ ಮಾಡಿಕೊಡ್ತೇನೆ. ಆದ್ರೆ ಮಾಡಿ ಕುಡು ಹೇಳಿದಾಗ ಇವ್ರ ಆ ಹಾಲಿನೊಳಗೆ ಏಕರೂಪ ಆದರೆ ನೋಡ್ರಿ, ವಿಚಾರ ಮಾಡುವ ಮಾತಿದೆ. ಈ ಪರದೊಳಗಿನ ಕರ್ತೃತ್ವ ಭಾವನೆ ಇರಲಿ ತನಕ ನಮ್ಮಲ್ಲಿ ಕೂತ್ಕೊಂಡಿದೆವು ದೃಢ ರೂಪದಿಂದ, ಅಲ್ಲಿವರೆಗೆ ನಮ್ಗ ವಸ್ತುವಿನ ಪರಿಚಯ ಯಥಾರ್ಥ ಪರಿಚಯ ಆಗುದಿಲ್ಲ. ಹಾಗಾದ್ರೆ ಈ ಚಪಾತಿ ಒಳಗ ನಾನು ಮಾಡುವಂತಹ ಕಾರ್ಯದೊಳಗ ನೋಡ್ರಿ, ಹಾಲು ಸ್ವಯಂ ತಾನಾಗೆ ಕಾಯ್ತಿದೆ. ಕೆನಿ ಬರ್ತಿದ್ವಿ ತಾನಾಗೆನ. ನಾನೇನ್ ಮಾಡಿದ್ನು, ಕೆನಿ ಬಂದ ನಂತರ ಕೆಪ್ಪಿಟ್ಟು ನಂತರ ಮೊಸರು ಆಯ್ತು, ಕಡ್ಗೊಂಡ್ ಕಡ್ದ ನಂತರ ಎಣ್ಣೆ ಇತ್ತು, ಬೆಂಕಿ ಮೇಲೆ ಇಟ್ಟ ನಂತರ ತುಪ್ಪ ಆಯ್ತು. ಅದರೊಳಗೆ ಆಡುವವರ ಕರ್ತವ್ಯ ಎಷ್ಟು, ಅಲ್ಲದ ಅಸ್ತಿತ್ವ ಎಷ್ಟು, ಇದು ವಿಚಾರ ಮಾಡಿ ನಿರ್ಣಯ ಮಾಡೋದು. ನಮ್ಮ ಅಂತರಾತ್ಮ ಸ್ವೀಕಾರ ಮಾಡಿದ ಅಂತಂದ್ರೆ ಶ್ರದ್ಧೆ ಮಾಡೋದು, ಇಲ್ದಿದ್ರೆ ಶ್ರದ್ಧೆ ಮಾಡೋದನ ಇರುತ್ತೆ. ಎಲ್ಲಿ ತನಕ ನಮಗ್ ಪರೀಕ್ಷೆ ಮಾಡೋದ್ರಿ, ಪುನಃ ಪುನಃ ಪರೀಕ್ಷೆ ಮಾಡೋದ. ಪರೀಕ್ಷೆ ಮಾಡಿದ ನಂತರ ನಮಗೆ ನಿರ್ಣಯ ಅಂತರಂಗದೊಳಗ ಆಗ್ಬೇಕು. ಬಿಸಿಲಿದೆ, ವೃಕ್ಷದ ಕೆಳಕ್ಕೆ ಕೂಡುವುದರಿಂದ ಒಂದ್ ಸ್ವಲ್ಪ ಹಾಯ ಅನಿಸ್ತು, ಅಂದ್ರೆ ವೃಕ್ಷದ ಛಾಯದೊಳಗ ತಂಪಿದೆ. ಇದು ನನಗೆ ನಿರ್ಣಯ ಆದ ನಂತರ ಇನ್ನೊಂದು ಕ್ಷಣ ಅಲ್ಲೇ ಕೂಡ್ತೀವಿ. ಹೀಗೆ ನಿರ್ಣಯ ಆಗ್ತಿದೆ. ಆ ಕಾರಣದಿಂದ ನಾವ ಪರ ಪದಾರ್ಥದೊಳಗ ಏನಾದರೂ ಕಾರ್ಯ ಮಾಡೋದೇ ಸಾಧ್ಯವೇ?
ಸಂಕಲ್ಪ ವಿಕಲ್ಪ ಮಾಡಿ ಈ ಜೀವ ನಾನು ಭತ್ತ ಬೆಳೆಸ್ತೇನೆ, ನಾನು ಹಾಲಿನಿಂದ ಬೆಣ್ಣೆ ತೆಗಿತೇನೆ, ನಾನು ಗ್ರಂಥದ ಅನುವಾದ ಮಾಡ್ತೇನೆ, ನಾನು ಲೇಖನ ಮಾಡ್ತೇನೆ. ಈ ಸಂಕಲ್ಪ ವಿಕಲ್ಪದ ಫಲ ನಾವು ಸಂಸಾರದ ಬರೀಲ್ಲ. ಉಳಿದದ್ದು ಯಾವುದೂ ಇರುತ್ತೆ. ನಾನು ಸಂಕಲ್ಪ ಮಾಡ್ತೇನೆ ಇದನ್ನು ಮಾಡೋದ, ವಿಕಲ್ಪ ಬರ್ತಿದೆ ಅದರ ಜೊತೆ, ಅದರದ ಫಲ ಸ್ವಯಂ ಆಗ್ತಿರ್ತೈತೆ, ಗ್ರಂಥದ ಅನುವಾದ ಸ್ವಯಂ ಆಗಿರ್ತೈತೆ. ಮತ್ತ ಅದನ್ನ ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ ವ್ಯಾಖ್ಯಾ ಪ್ರತ್ಯಯಂ ಸಮಯಸ್ಯ ಶಬ್ದ ಸ್ವರೂಪ ಗುಪ್ತಸ್ಯ ನ ಕಿಂಚಿತ್ ಅಸ್ತಿ ಕರ್ತವ್ಯ. ನನ್ನಲ್ಲಿನ ನಿಮಗ್ನಿರುವಂತಹ ಅಮೃತಚಂದ್ರಾಚಾರ್ಯ ಈ ಆತ್ಮಖ್ಯಾತಿ ಟೀಕದೊಳಗೆ ನನ್ನ ಕರ್ತವ್ಯ ಸ್ವಯಂ ಹೇಳಿದ. ಹೋಗ್ಲಿ, ಜೀವ ಅಜೀವ ಅಧಿಕಾರದ ಪ್ರಾರಂಭದೊಳಗ ಆಚಾರ್ಯ ಭಗವಂತರ ಇಂಥದ್ದೊಂದು ಅದ್ಭುತ ದೃಷ್ಟಿ ನಮಗ್ ಕೊಡ್ತಾರೆ. ನಾವು ನೋಡ್ಲಿಲ್ಲ, ಓದಿರಿ ಸಮಯ ಸಾರ, ಆದ್ರೆ ತಿಳ್ಕೊಂಡಿಲ್ಲ. ನಮಗ್ ಬೇಕಂತ ಹೇಳಿ ನಾವು ಕೊಡ್ಬೇಕು. ಏನ್ ಹೇಳ್ತಾರೆ ನೋಡ್ರಿ, ಜೀವ ಅಜೀವ ಅಧಿಕಾರ ಪ್ರಾರಂಭ ಆಗ್ತಿದೆ 44ನೇ ಗಾಥ, 44 ಗಾಥಾದ ನಂತರ ಒಂದು ಕಲಶ ಬರ್ತದೆ. ಆ ಕಲಶದೊಳಗ ಆಚಾರ್ಯ ಭಗವಂತರ ಕೊನೆಗೆ ಏನ್ ಹೇಳಿದರು? ಸ್ವಶಕ್ತಿ ಸಂಸೂಚಿತ ವಸ್ತು ತತ್ವ ಸ್ವರೂಪ ಗುಪ್ತಶನಕ್ಕೆ ನನ್ನಲ್ಲಿನ ಗುಪ್ತಿರುವಂತಹ ಆಚಾರ್ಯ ಅಮೃತಚಂದ್ರ ಈ ಆತ್ಮಖ್ಯಾತಿ ಟೀಕಾದೊಳಗೆ ನನ್ನ ಕರ್ತವ್ಯ ಏನೈತಿ? ಸರಿ, ಅದೇ ಪ್ರಕಾರ ಇಲ್ಲಿ ಚಪಾತಿ ಮಾಡುವ ವೇಳೆನೊಳಗೆ ನನ್ನ ಕರ್ತವ್ಯ ಏನೈತಿ? ಇದು ನಿರ್ಣಯ ಸ್ವಯಂ ತಮ್ಮಲ್ಲೇ ಬರೋದು ಅನಿವಾರ್ಯ. ತಮ್ಮಲ್ಲೇ ಬಂದ ನಂತರ ಅದರ ಸಲಾಗಿ ಸಂಕಲ್ಪ ವಿಕಲ್ಪ ಅಭಿಮಾನ ಇವೆಲ್ಲ ಸಂಪೂರ್ಣ ಗಾಳಿ ತೂರಿ ಹೋಗ್ತಾವ್ರಿ. ನಾನ್ ನನ್ನ ಸ್ವರೂಪದ ಕಡೆ ಬರ್ತೇನೆ. ಹೊರಗೇನು ಯಾವ ನನ್ನೂ ಇವೆ, ನಾನು ಮಾಡ್ತೇನೆ ಅನ್ನುವಂಥ ಯಾವ ಮಿಥ್ಯಾ ಅಭಿನಿವೇಶ ಅನಾದಿಯ ಕಾಲದಿಂದ ನಮ್ಮಲ್ಲೇ ನೆಲೆಗೊಂಡು ನಿಂತುಕೊಂಡಿದೆಯೋ ಅದನ್ನು ಮೊದಲು ಗಾಳಿಗೆ ತೂರ್ಬೇಕ್ರಿ. ನಾನು ಏನು ಮಾಡೋ ಸಾಧ್ಯತೆ ಇಲ್ಲ. ಅಪರೇಣ ಅಕಾರ್ಯ ಕೋಲಾಹಲೇನ ಕಿಂ ವ್ಯರ ಆತ್ಮಖ್ಯಾತಿ ಟೀಕಾ ಬರೆಯುವಾಗ ಅಮೃತಚಂದ್ರಾಚಾರ್ಯಂತೂ ತಮ್ಮಲ್ಲೇ ತಾವು ನಿಮಗ್ನದ. ಯಾವಾಗ ಒಂದು ಪರ್ಯಾಯ ಅದನ್ನ ಬರ್ತಿದೆಯೋ ಆಗ ಆ ಪರ್ಯಾಯ ಹೇಳ್ತಿದೆ, ಅಪರೇಣ ಅಕಾರ್ಯ ಕೋಲಾಹಲೇನ ಕಿಂ ವಿರಂ. ನಾ ಧರ್ಮದ ಪ್ರಚಾರ ಮಾಡ್ತೇನೋ, ಪ್ರಸಾರ ಮಾಡ್ತೇನೋ, ಮೂರ್ಖ. ಇದೆಲ್ಲ ಅಕಾರ್ಯ ಕೋಲಾಹಲ ಇದೆಯಪ್ಪ, ಇದೆಲ್ಲ ವ್ಯರ್ಥ ಕೋಲಾಹಲ. ಇದು ನಿನ್ನ ಸ್ವರೂಪನ ಅಲ್ಲ. ಆತ್ಮಖ್ಯಾತಿ ಟೀಕೆ ಬರೆಯುವಂತ ಆಚಾರ್ಯ ಭಗವಂತರು ಸ್ವಯಂ ತಮಗ್ ತಾವು ಹೇಳ್ಕೊತಾರ. ಇಲ್ಲ, ಒಂದು ಪರ್ಯಾಯ ಯಾವ್ದು ಬರಕ್ ಬಂದಿದೆಯೋ ಆ ಪರ್ಯಾಯ ಹೇಳ್ತಿದೆ, ವಿರಲ್ ವಿರಲ್. ಸ್ವಲ್ಪ ಶಾಂತಿ, ಒಂದ್ ಸ್ವಲ್ಪ ನಿಲ್ಲಲ್ಲ. ಬರೇ ನಾನ್ ಮಾಡ್ತೇನೆ ಮಾಡು ದೌಡ ರೂಪದೊಳಗ ಎಷ್ಟು ನಾವು ಶೀಘ್ರಗತಿಯಿಂದ ಹೊರಟಿದ್ದೀವಿ. ಆ ಶೀಘ್ರಗತಿಯೊಳಗ ಒಂದ್ ಸ್ವಲ್ಪ ವಿರಾಮ್ ವಿರಾಮ್ ವಿರಾಮ್. ಅಪರೇಣ ಅಕಾರ್ಯ ಕೋಲಾಹಲೇನ ಕಿಂ. ಈ ಪರ ಪದಾರ್ಥದೊಳಗ ಕೋಲಾಹಲ ಮಾಡುವುದರಿಂದ ನಿನಗೆ ಬರೋದೇ, ನನಗ್ ಬರೋದ ಚತುರ್ಗತಿ ರೂಪದ ಸಂಸ್ಥೆ. ಇದಕ್ಕಿಂತ ಜಾಸ್ತಿ ಏನ್ ಬರ್ತಿಲ್ಲ. ಅದು ಒಳಗೆ ಹೋಗ್ಬಿಡ್ತಿದೆ. ಸರಿ, ಅದೇ ಪ್ರಕಾರ ನಾವ ಈಗ ಯಾವ ಪರದೊಳಗೆ ಕಾರ್ಯ ಮಾಡ್ತಾ ಇದ್ದೇವೆ, ಪರ ನನ್ನಿಂದನೇ ನಡೀತಾ ಇದೆ. ನಾ ಇಲ್ದಿದ್ರ ಮೋಕ್ಷ ಶಾಸ್ತ್ರದ ಅನುವಾದ ಯಾರೂ ಮಾಡೋ ಸಾಧ್ಯತಾ ಇಲ್ಲ. ಈ ಮಿಥ್ಯಾ ಅಭಿನಿವೇಶದಿಂದ ಅನುವಾದಂತೂ ಮಾಡೋದು ಮಾಡಿ ಹೋಗಿದ್ದಿ. ಶ್ರಮ ಏನು ನಿನಗೆ ಸಂಕಲ್ಪ ವಿಕಲ್ಪದೊಳಗೆ ಆಗೈತಿ, ಆ ಶ್ರಮದನ್ನು ಅನುಭವ ಮಾಡಿದ್ವಿ. ಆದರೆ ನಾನು ಮಾಡಿದ್ದೇನೆ ಅಂತ ಹೇಳಿ ಏನು ಅಭಿಮಾನ ಪಟ್ಕೊಳ್ತೀವಿ, ಇದರಲ್ಲಿ ನಿನಗೆ ಅನಂತ ಸಂಸಾರದ ಪರಿಭ್ರಮೆ ಆಗುವಷ್ಟು ಮಿಥ್ಯಾತ್ವ ಬಂಧ. ಈ ಅಧ್ಯಾತ್ಮ ಗ್ರಂಥದೊಳಗೆ ಈ ಪ್ರಕಾರದ ಭಾವನೆ ನಾವು ಭಾವಿಸಿದೀವು ಅಂದ್ರೆ ಅನಂತ ಸಂಸಾರದೊಳಗೆ ಪರಿಭ್ರಮಣ ಮಾಡುವಷ್ಟು ಮಿಥ್ಯಾತ್ವ ನನಗ್ ಬಂತ. ಇಂಥ ಮೂರ್ಖ ಕಾರ್ಯ ಮಾಡಿದವ್ರಿಗೇನ್ರಿ ಯಾರು? ಸಂಸಾರದ ಸಲುವಾಗಿ ಸಂಸಾರ ಏನ್ ಆಗೋದು ಆಗ್ತಾ ಇದೆ,
ಪ್ರತಿಯೊಂದು ವಸ್ತುದ ಪರಿಣಾಮನ ಆಗೋದ ಆಗ್ತಾ ಇದೆ, ನಾನು ಮಾಡಿ ತೋರಿಸ್ತೇನೆ. ಸಂಕಲ್ಪ ವಿಕಲ್ಪ ವೃಥ ಅಭಿಮಾನ, ಇದು ಕಾರಣ ಏನಾಗ್ತದೆ ಯಾವ್ದನ್ನ ಒಂದು ಚತುರ್ಪತಿ ರೂಪ ಪರಿಭ್ರಮಣದ ಕಾರಣ. ನಾವೇನ್ ಮಾಡ್ತೀವಿ? ಧರ್ಮ ಮಾಡ್ತೀವಿ. ಹೇಗೆ ಧರ್ಮ ಮಾಡ್ತೀವಿ? ಪ್ರಭು ಇದೇನ್ ಹೇಳ್ತಾರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಾಣ ಪರದೊಳಗೆ ಹೋಗೋದು. ಪರದಲ್ಲಿ ಏನ್ ಮಾಡುವ ಮಾತು ಹೇಳು? ಜೀವ ದ್ರವ್ಯದ, ನೀನು ಸ್ವಯಂ ಜೀವ ದ್ರವ್ಯ ಇದ್ದೀವಿಲ್ಲ ಪ್ರಭು, ಹೌದು. ನಿನ್ನಲ್ಲಿ ಶ್ರದ್ಧಾನುಗಳಾದ ಅನಂತ ಗುಣಗಳಿವೆಯೋ ಅಥವಾ ಇವೆ. ಹಾಗಾದ್ರೆ ಅನಂತ ಗುಣಗಳಲ್ಲಿ ಒಂದು ಸಮಯದ ಒಂದು ಪರ್ಯಾಯ ನೀ ಉದಾರ ಭಾವನೆ ಮಾಡಲ. ಪರಬಿಂದು ವಿಮುಖಾಗು, ಸ್ವಸನ್ಮುಖಾಗು. ಅನಾದಿ ಕಾಲದಿಂದ ಅನಂತ ಕೇವಲಿ ಭಗವಂತರು ಯಾವ ಪ್ರಯೋಗ ಮಾಡಿದಾರೋ, ಯಾವ ಉಪಾಯದಿಂದ ಸ್ವಯಂ ಸಿದ್ಧಲೋಕದೊಳಗ ಹೊರತು ಹೋಗಿದಾರೋ, ಆ ಉಪಾಯದ ಸಲುವಾಗಿ ನೀ ನೋಡಪ್ಪ ನಿನ್ನ ವ್ಯಸ್ತ ಸಂಸಾರ, ನೀ ಸಂಸಾರ ಮಾಡೋದಿದೆ ಮಾಡ. ಈ ವ್ಯಸ್ತ ಸಂಸಾರದೊಳಗ ಒಂದು ಸಮಯ ಆತ್ಮನ ಮೇಲೆ ದಯೆ ಮಾಡಿ ಒಂದು ಸಮಯ ಅವನಿಗೆ ಪ್ರದಾನ ಮಾಡ್ತೇನೆ. ಅಮೂಲ್ಯ ವೇಳೆ, ಅಮೂಲ್ಯ ವೇಳೆ ಎಂತದಿಲ್ಲ, ಅನಂತ ಸಂಸಾರಕ್ಕೆ ಕಾರಣೀಭೂತವಾದಂತಹ ವೇಳೆ. ಏನ್ ಮಾಡ್ತೇವೆ? ಬೇಕಾದ್ರೆ ಪ್ರಮಾದಿಯಾಗಿ ಕೂಡ್ತೇವೆ. ಇದ್ರೆ ಏನ್ ಮಾಡ್ತೀವಿ? ವಸ್ತು ಸ್ವರೂಪ ಹೇಗಿದೀವೋ ಹಾಗೆ ವಿಪರೀತ ತಿಳ್ದು ಪಡಿಸಿ ಬೇರೆ ಯಾವುದೂ ಇಲ್ಲ ರೀ ಲೋಕದೊಳಗರಿ ಸುಖದ ಉಪಾಯ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ? ನನ್ನ ಶರೀರವನ್ನು ವ್ಯವಸ್ಥೆಗೆ ಇರ್ತೇನೆ. ಆಯುರ್ವೇದ, ನಾ ಅಲೋಪಥಿ ತಗೊಳ್ಳೋದಿಲ್ಲ, ಆಯುರ್ವೇದ. ಆಯು, ಆಯುಧ ಜ್ಞಾನ, ವೇದ ಅರ್ಥ ಜ್ಞಾನ. ಆಯು ಅರ್ಥಾತ್ ಜೀವಕ್ಕ ಯಾವ ಆಯು ಕಟ್ಟಿದೆಯೋ ಆ ಆಯುಷ್ಯದ ಜ್ಞಾನ ಮಾಡಿಸ್ಕೊಟ್ಟಿದೆ ಆಯುರ್ವೇದ. ಇದಕ್ಕಿಂತ ಹೆಚ್ಚಿನ ಅರ್ಥ ಏನಿದೆ ಅದಕ್ಕೆ? ಆಯು ಅಂದ್ರೆ ಆಯುಷ್ಯ, ವೇದ ಅಂದ್ರೆ ಜ್ಞಾನ. ಆಯು ಎಷ್ಟಿದೆ ಇದರದ ಜ್ಞಾನ ಮಾಡಿಕೊಡೋದಕ್ಕೆ ಆಯುರ್ವೇದ. ಆಯುರ್ವೇದ ಅಂದ್ರೆ ವನಸ್ಪತಿ ತಂದ ಆರಂಭ ಕೊಡೋದಲ್ಲ. ವಿಚಾರ ಮಾಡಿದ್ರೆ ಆ ಶಬ್ದ ಸ್ವಯಂ ಏನ್ ಹೇಳ್ತಿದ್ದ? ಮತ್ತೆ ಯಾವ ಔಷಧದೊಳಗ ಈ ಔಷಧವ, ಈ ಮಾತ್ರೆ ಸ್ವೀಕಾರ ಮಾಡು, ಈ ಕಷಾಯ ಕುಡಿ, ಎಲ್ಲೂ ಹೇಳಿಲ್ಲ. ಯಾವ ಗ್ರಂಥದೊಳಗೆ ಹೇಳಿದ್ರೆ ತೋರಿಸ್ಕೊಂಡು. ನಿನಗೆ ಶೆಕೆ ಆಗಿತ್ತಿಲ್ಲ, ಶೆಕೆ ಅಂದ್ರೆ ತಂಪು ವಸ್ತುಗಳನ್ನ ಸ್ವೀಕಾರ, ಅಂದ್ರೆ ಉಷ್ಣ ವಸ್ತುಗಳನ್ನ ಇದು ಪಥ್ಯದ ಮಾತು ಬರ್ತೀರಿ. ಪದ್ಮನಂದಿ ಆಚಾರ್ಯ ಭಗವಂತರ ಪದ್ಮನಂದಿ ಪಂಚಮಶಿದೊಳಗ ಲೋಕದೊಳಗ ಔಷಧಿ ಇದೆ ಅಂತ ಎಲ್ಲಿದೆ ತೋರ್ಸು. ನನಗೆ ಏನಾಗ್ತಿದೆ ಅದಕ್ಕೆ ನೆಗೆಟಿವ್ ಕಾರ್ಯ ನಾವು ಮಾಡೋದು ಇಷ್ಟ ಇದೆ. ಇದಕ್ಕಿಂತ ಹೆಚ್ಚು ಯಾವ ಆಯುರ್ವೇದಕ್ಕೆ ಯಾವ ವಸ್ತುವಿನ ಸಲುವಾಗಿ ಪ್ರತಿಯೊಂದು ವಸ್ತು ತನ್ನಷ್ಟಕ ಸ್ವಯಂ ಪೂರ್ಣ ಸ್ವತಂತ್ರ ತನ್ನ ಕಾರ್ಯ ಮಾಡ್ಲಿಕ್ಕೆ ಅದ ಕಟಿಬದ್ಧ ನಿಂತದ್ದು. ಕಟಿಬದ್ಧ ಯಾವಾಗೂ ನಮ್ಮ ಹೇಗಾದಂಗ ಆಗ್ತೀವಿ ಹೀಗೆಲ್ಲ ಅದು ಪ್ರತಿಯೊಂದು ತತ್ವವಿದೆ. ಪ್ರತಿ ಸಮಯ ಹೀಗಿರುವುದೊಳಗ ನಾವ ನಮ್ಮ ಶರೀರದೊಳಗ ಯಾವುದೇ ದೋಷ ಕಂಡು ಬಂದಿತ್ತು, ಆ ದೋಷದ ನಿವಾರಣೆ ಸಲುವಾಗಿ ಇನ್ನೊಂದು ದೋಷ ಮಾಡೋದ ಇದು ಕರ್ತವ್ಯಲ್ಲ. ಹಾಗೆ ಅಂದ್ರೆ ವಾಸ್ತವಿಕವಾಗಿ ಇನ್ನೊಂದು ದೋಷ ಅಂದ್ರೆ ಔಷಧದ ಸ್ವೀಕಾರ ಮಾಡೋದ ಅರ್ಥಾತ್ ಪರದೊಳಗೆ ಕಾರ್ಯ ಮಾಡೋದ. ಪರದಿಂದ ನನಗೆ ಕಲ್ಯಾಣ ಆಗ್ತಿದೆ. ಈ ಮನೋಭಾವನೆ ಹೊರಟ ಹೋಗದ ವಿನಃ ನಮ್ಮಲ್ಲೇ ಧರ್ಮದ ಪ್ರಾಪ್ತಿ ಕಡೆ ಮುಖಾನ ತಿರುವುದಿಲ್ಲ. ಹಾಗಾದ್ರೆ ಪರದೊಳಗೆ ನಾನು ಏನು ಮಾಡೋ ಸಾಧ್ಯತೆ ಇದೆ? ಇದು ಪುನಃ ಪುನಃ ವಿಚಾರ ಮಾಡಿದ್ರೆ ಏನು ಮಾಡೋ ಸಾಧ್ಯತೆ ಇದೆ? ಈಗ ಭತ್ತ ಬೆಳೆಸೋದು ಇದ್ದಾರೆ, ದಿನ ಹೋಗಿ ಒಂದ್ ಸ್ವಲ್ಪ ಮೇಲೆ ಎಳೆದು ಬರ್ತಾನೆ ಯಾವ ಬರ್ತಾದಿಲ್ಲ, ನಾವು ತಾನಾಗೆ ಬೆಳೀತಿದ್ದ. ಆದ್ರೆ ಇದರೊಳಗೆ ನಾನೇನು ಮೈನು ಈ ವಿಚಾರ ಜೀವಕ್ಕೆ ಬರಬೇಕು. ಏನ್ ಮಾಡ್ತೀವ್ರಿ? ಹಾಸ್ಯದ ಮಾತಿಲ್ಲದೆ ಇರುವೆ. ನನ್ನ ಬುದ್ಧಿ ಬರಬೇಕು, ನನ್ನ ಅಜ್ಞಾನ ಹೊರಟು ಹೋಗುವ ಸಲುವಾಗಿ ಮಾತಿದ್ರೆ ಹಾಸ್ಯ. ಇದು ಜೈನ್ ಸಿದ್ಧಾಂತದೊಳಗ ಪರಿಗ್ರಹ ಹಾಸ್ಯ
ಇದು ಪರಿಗ್ರಹ. ಪರಿಗ್ರಹ ಪಾಪಿ ಇದೆ ಅಂತ ಪುಣ್ಯ ಇದ್ದಾರೆ. ಹಾಗಾದ್ರೆ ಜೈನ ಸಿದ್ಧಾಂತದೊಳಗ ಹಾಸ್ಯದ ಮಾತು ಬಂದು ಅಂದ್ರೆ ಅದ್ರ ನೇಮದಿಂದ ಪಾಪ ಬಂತು. ನಮಗ ಜ್ಞಾನ ಇಲ್ಲದಿದ್ರ ಅದೇನು ನಮ್ಮನ್ನ ಫ್ರೀಯಾಗಿ ಬಿಡುವುದಿಲ್ಲ. ಹಾಸ್ಯದ ಪ್ರವೇಶನ ಇಲ್ಲ. ಮೂರ್ತಿ ಹಸನ್ಮುಖ ಇತ್ತು ಅಂದ್ರೆ ದರ್ಶನ ಮಾಡಕ್ ಬರುದಿಲ್ಲ. ಪರಿಗ್ರಹಿ ಯುಕ್ತ ಇದೆ. ಮತ್ತು ವಾಣಿಯೊಳಗ ಹಾಸ್ಯ ಬಂತಂದ್ರೆ ಅಲ್ಲಿ ಪಾಪ ಇದೆಯೋ ಅಂತ ಹೋಗಿ ಪುಣ್ಯ ಇದೆಯರಿ. ನಾವು ವಿಚಾರ ಮಾಡೋ ಮಾತು ಇದಾರೆ. ಜಿನವಾಣಿ ಸರ್ವಜ್ಞ ಪ್ರಣೀತಿ ಭಗವಂತರ ನಗ್ತದ್ರಿ. ವಸ್ತು ಸ್ವರೂಪದ ನಿರೂಪಣೆ ಮಾಡುವ ವೇಳೆದೊಳಗ ಭಗವಂತರು ನಗ್ತಾರೇನ್ರಿ? ಮುನಿ ಭಗವಂತನ ನಕ್ ಹೇಳ್ತಾರೇನ್ರಿ? ಹಾಗಾದ್ರೆ ಹಾಸ್ಯ ಎಲ್ಲಿಂದ? ಹಾಸ್ಯದ ಪರಿಗ್ರಹ. ಪರಿಗ್ರಹ ಇದು ಪಾಪಿ. ಇಷ್ಟು ನಮಗೆ ತಿಳಿದರೆ ಸಾಕು. ಯಾರು ಹಾಸ್ಯ ಮಾಡೋರು ಮಾಡ್ಲಿ, ಯಾರು ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ನಮಗೆ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಿತ್ತು ಅಂದ್ರೆ ಯಾವ್ಯಾವ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋಣ ನಮ್ದು ಕರ್ತವ್ಯ. ಇನ್ನೊಬ್ಬರ ಸಲುವಾಗಿ ರಾಗದ್ವೇಷ ಮಾಡೋದ ಇದು ನಮ್ಮ ಕರ್ತವ್ಯ ಅಲ್ಲವೇ ಅಲ್ಲ. ಅದ್ರ ಸಲ ನನಗೇನ್ ಮಾಡೋದು ಇದೆ, ಇನ್ನೊಬ್ಬರದ್ದು ದ್ವೇಷ ಮಾಡೋದಿಲ್ಲ, ನನ್ನ ಕಲ್ಯಾಣ ಮಾಡ್ಕೋಬೇಕು. ಇದು ಒಂದೇ ಮಾತು. ಪರಧರ್ಮದ ದ್ವೇಷ ಅಲ್ಲ ರೀ, ಪರಧರ್ಮದ ನಾನ ಅವಲೋಕನ ಮಾಡೋದ್ರಿ. ಏನೈತ್ರಿ? ಪಂಡಿತ್ ಓಡರ್ಮಲ್ಲ ಮೋಕ್ಷ ಮಾರ್ಗ ಪ್ರಕಾಶದೊಳಗ ಅನ್ಯ ಮತದ ಸಮೀಕ್ಷಾ ಸಮದೃಷ್ಟಿಯಿಂದ ಈಕ್ಷಣೆ ಮಾಡಿದಾನೆ, ನೋಡಿದಾನೆ. ರಾಗದ್ವೇಷ ಭಾವ ಇಲ್ಲ ರೀ ಅಲ್ಲಿ. ಹೇಗಿದೆಯೋ ಹಾಗೆ ಈಕ್ಷಣ, ಸಮ ಈಕ್ಷಣ ಸಮೀಕ್ಷಣ ಸಮೀಕ್ಷೆ ಮಾಡಿದಂತೆ. ಆ ಪ್ರಕಾರ ಯಾರ ಯಾವ ಪ್ರಕಾರದ ದೇವನನ್ನ ನಂಬುತ್ತಾರೋ ನಂಬಲಿ. ಆದ್ರೆ ಆ ದೇವನಲ್ಲಿ ಪುನರ್ ಅವತಾರ ತಗೋತಿದ್ದ ಅಥವಾ ಹಸಿವೆ ಬಾಧಿ ಇದ್ದು, ಕಷಾಯ ಭಾವನೆ ಇದ್ದು ಅಂದ್ರೆ ನಮ್ಮ ಹಾಗೆ ಆಗದ. ಇದು ಸ್ವಯಂ ನಾವು ವಿಚಾರ ಮಾಡಕ್ ಬರ್ತಿದ್ದೆ ಅಥವಾ ಇಲ್ಲ? ಈ ಪ್ರಕಾರ ನಾವ ಕೇವಲ ನನ್ನ ಕಲ್ಯಾಣದನ ಒಂದು ಮುಖ್ಯ ಗುರಿ ಇಟ್ಕೊಂಡ ನಾನ ವಸ್ತು ಸ್ವರೂಪದ ಅವಲೋಕನ ಮಾಡೋದ ಇದು ಕರ್ತವ್ಯ ಇದೆ. ಕಾರಣ ಏನ್ರಿ? ನಾನು ಮಾಡಿದ ಅಪರಾಧದಿಂದ ಈ ಪಾಪ ಪುಂಜ ಇರುವಂತಹ ಸಂಸಾರದೊಳಗೆ ನನ್ನ ಉತ್ಪತ್ತಿ ಆಗೈತಿ. ಇದರೊಳಗ ಅಪರಾಧಿ ಯಾರ್ದು ಇಲ್ಲ, ಸ್ವಯಂ ನಮ್ದು. ನಾನು ಇನ್ನೊಬ್ಬನ ದೋಷ ತೆಗೀಲಿಕ್ಕೆ ಹೋದೆನು, ಆ ಮನುಷ್ಯ ಅಂಥವಿದ್ದಾನೆ, ಆ ಮನುಷ್ಯ ಅಂಥವಿದ್ದಾನೆ ಅನ್ನೋದು ನೋಡುವಂತ ದೃಷ್ಟಿ ನಿನ್ನಲ್ಲಿ ಆ ಪ್ರಕಾರದ ದೋಷ ಇರುವುದರಿಂದನೇ ನಿನ್ನಲ್ಲಿ ಆ ದೃಷ್ಟಿ ಬಂದಿದೆ ಪ್ರಭು. ಇಲ್ದಿದ್ರೆ ನಿನ್ನಲ್ಲಿ ಆ ದೋಷ ಇರದೆ ಹೋದರೆ ಇನ್ನೊಬ್ಬರ ದೋಷ ನಿನಗ ಕಂಡು ಬರೋದನ್ನೇ ಸಾಧ್ಯ. ನಾನು ಸ್ವಯಂ ದೋಷಿ ಇರುವುದರಿಂದ ಇನ್ನೊಬ್ಬರ ದೋಷ ನನಗೆ ಕಂಡು ಬರ್ತವೆ. ಈ ವಿವೇಕ ನಮ್ಮಲ್ಲಿ ಬರುವುದಿಲ್ಲ. ನಾವು ಸ್ವಾತ್ಮ ಪ್ರಶಂಸೆ ಮತ್ತೆ ಪರನಿಂದೆ ಮಾಡಿ ಎಷ್ಟು ವ್ಯರ್ಥವಾಗಿ ಸಮಯವನ್ನು ಕಳಿತೀವಿ. ನಾವು ಹಾಗೆ ಮಾಡಿದ ನಿನಗೆ ಮಾಡೋದು ಏನೈತಪ್ಪ ಅಂತ ಹೇಳಿ ನಾನು ವಿಚಾರ ಮಾಡಿ ನನಗೆ ನನ್ನ ಕಲ್ಯಾಣ ಮಾಡ್ಕೊಡೋದಿದೆ. ಹಾಗಾದರೆ ಪರದಿಂದ ನೀ ವಿಮುಕ್ತ. ನೀ ಪರದಿಂದ ವಿಮುಕ್ತ ಆಗು. ನಿನ್ನ ಸ್ವರೂಪ ಏನಿದ್ದೀನಿ, ನೀ ಏನ್ ಮಾಡೋದಿದೆ? ನಾ ಜೀವ ದ್ರವ್ಯ ಇದ್ದೇನೆ. ನನ್ನಲ್ಲಿ ಶ್ರದ್ಧಾ ಮೊದಲಾದ ಅನಂತ ಗುಣಗಳಿಗೆ, ಆ ಶ್ರದ್ಧಾ ಮೊದಲಾದಂತಹ ಅನಂತ ಗುಣಗಳಿಗೆ ನಾನು ಅನಾದಿ ಕಾಲದಿಂದ ಯಾವ ಅನಂತ 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 ಪರ್ಯಾಯಗಳನ್ನ ಪರದ ಸಲುವಾಗಿ ಮೀಸಲಿಟ್ಟಿನೋ, ಪರದ ಸಲುವಾಗಿ ತ್ಯಾಗ ಮಾಡಿನೋ, ಆ ಒಂದು ಸಮಯ ಈಗ ನನ್ನ ಸಲುವಾಗಿ ತ್ಯಾಗ. ಇನ್ನೊಂದು ಜೀವನ ಮೇಲೆ ದಯೆ ಮಾಡೋದ, ಸಾಯಿಸಬಾರ್ದು, ಅಹಿಂಸಾ ಪಾಲನೆ ಮಾಡೋದ, ಇದೆಲ್ಲ ಕೇವಲ ನಮ್ಮ ಮಟ್ಟಿಗೆ ನಾಟಕ. ವಿಚಾರ ಮಾಡಿ, ನಮ್ಮ ಮಟ್ಟಿಗೆ ನನ್ನಲ್ಲೇ ಒಂದು ಜೀವನಾಮದ ವಸ್ತು ಇದೆ. ಆಗ ತನ್ನ ಸ್ವರೂಪದಿಂದ ವಿಪರೀತವಾಗಿ ನಾವು ಅದನ್ನು ಸಮಯ ಸಮಯಕ್ಕೆ ಹಿಂಸೆ ಮಾಡ್ತಾ ಇದ್ದೇವೆ. ಅರ್ಥಾತ್ ನಮ್ಮ ಆತ್ಮನ ಖಾತೆ ನಾವು ಸಮಯ ಸಮಯಕ್ಕೆ ಮಾಡ್ತಾ ಇದ್ದೇವೆ. ನಾನು ಪರದೊಳಗ ಕಾರ್ಯ ಮಾಡೋದಿದೆ, ಗ್ರಂಥದಿಂದ ನನಗೆ ಲಾಭ ಇದೆ, ಪ್ರವಚನ ಕೇಳೋದ್ರಿಂದ ನನಗೆ ಲಾಭ ಇದೆ. ಎಲ್ಲ ವೆಚ್ಚ ಅಭಿಪ್ರಾಯ ಹೊರಟು ಹೋಗೋದು ಅನಿವಾರ್ಯ ಇದೆ. ಮಾತು ಕರ್ಣಪಟದ ಮೇಲೆ ಬೀಳುವುದರಿಂದ ನಮ್ಮಲ್ಲಿ ಜ್ಞಾನದ ಉದಯ ಆಗ್ತಿದೆ ಅಲ್ರಿ.
ನಾವು ತಿಳ್ಕೊಳ್ಳುವುದರಿಂದ ನಮ್ಮಲ್ಲಿ ಜ್ಞಾನದ ಉದಯ ಆಗ್ತಿದೆ, ಆದ್ರೆ ಆ ಜಡ ಶಬ್ದದಿಂದ ನಮ್ಮಲ್ಲಿ ಜ್ಞಾನದ ಉತ್ಪತ್ತಿ ಆಗುವುದಿಲ್ಲ. ಈ ವಿವೇಕ ನಮ್ಮಲ್ಲಿ ಬರುವುದು ಅನಿವಾರ್ಯ. ನಮ್ಮಲ್ಲಿ ನಾನು ತಿಳ್ಕೊಳ್ಳುವುದರಿಂದ ತಿಳಿದು ಬಂದು, ಹೇಳುವುದರಿಂದ ತಿಳಿದು ಬರಲೇ ಇಲ್ಲ. ಬರೀ ದಿವ್ಯ ಧ್ವನಿ ಇದ್ರೇನು ಕೂಡ ನಾನು ತಿಳ್ಕೊಳ್ಳುವುದರಿಂದಲೇ ದಿವ್ಯ ಧ್ವನಿ ತಿಳಿದು ಬಂದಿದೆಯೇ ವಿನಃ ಸರ್ವಜ್ಞ ಭಗವಂತರು ಹೇಳುವುದರಿಂದ ತಿಳಿದು ಬಂದಿದೆ. ಕುಂದ ಆಚಾರ್ಯ ಭಗವಂತರ ಗಾಥಾದಿಂದ ನನಗೆ ತಿಳಿದು ಬರ್ತಲ್ಲ, ಆದರೆ ನಾನು ಆ ಗಾಥಾದ ಭಾವ ತಿಳ್ಕೊಳ್ಳೋದ್ರಿಂದ ನನಗೆ ತಿಳಿದು ಬಂದ. ಈ ಪ್ರಕಾರ ಪ್ರತಿಯೊಂದರೊಳಗ ನಾವು ಸ್ವಾವಲಂಬನದ ಅವಲಂಬನ ತಗೊಂಡಂತ ನಮ್ಮಲ್ಲಿ ಧರ್ಮ ಉತ್ಪತ್ತಿ ಆಗುವಂತ ಭೂಮಿಕಾ ನಿರ್ಮಾಣ. ಆ ಭೂಮಿಕಾ ನಿರ್ಮಾಣ ಆಗದ ದಿನ ನಾವು ಧರ್ಮ ರೂಪದ ಬೀಜ ಎತ್ತುತ್ತಿದ್ದೇವೆ. ಮೊದಲು ಭೂಮಿ ಬೇಕಲ್ಲ, ಆ ಭೂಮಿ ನಿರ್ಮಾಣ ಆದ ನಂತರ ಅಲ್ಲಿ ಧರ್ಮ ರೂಪದ ಬೀಜ ಬಿಟ್ಟಿದ್ದೀವಿ. ಆದರೆ ಭೂಮಿಕನ ಸಿದ್ಧ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಅನಾದಿ ಕಾಲದ ಸಂಕಲ್ಪ ವಿಕಲ್ಪದ ಗೊಂದಲು ತುಂಬಿದ್ದೀವಿಯೋ ನಮ್ಮ ಮಸ್ತಿಷ್ಕದೊಳಗ, ನಾನು ಅದನ್ನ ಮಾಡೋದಿದೆ, ಇದನ್ನ ಮಾಡೋದಿದೆ, ಹಾಗೆ ಮಾಡೋದಿದೆ, ಹೀಗೆ ಈ ವೃಥಾ ಸಂಕಲ್ಪ ವಿಕಲ್ಪದಿಂದ ನಾವು ಯಾವ ವೇಳೆದೊಳಗ, ಮಲ್ಕೊಂಡೊಳಗ, ಸ್ವಪ್ನದೊಳಗ, ಖಾಲಿ ಕೂತು ವೇಳೆದಾಗ ಯಾವ್ಯಾವ ಪ್ರಕಾರದ ಸಂಕಲ್ಪ ವಿಕಲ್ಪ ಮಾಡ್ತೇವಿಯೋ ಆಯಾ ಪ್ರಕಾರದ ಆಶ್ರವ ಬಂಧ ಆಗ್ತಾನೆ ಇರ್ತದೆ. ಇದನ್ನ ನಾವು ಮರ್ತು ಹೋಗುವ ಅವಶ್ಯಕತೆ. ಒಂದೂ ಸಮಯದಲ್ಲಿ ಚಿತ್ರೀಕರಣ ಆಗ್ತಾ ಇರೋದನ್ನೇ ಇಲ್ಲ. ನಾನು ಯಾವ ಪರಿಣಾಮ ಮಾಡಿದ್ದೀವಿ, ಯಾವ ರಾಗದ್ವೇಷ ಮಾಡಿದ್ದೇನೆಯೋ, ಯಾವ ಪರಪದಾರ್ಥದ ಮೇಲೆ ಪ್ರೀತಿ ಮಾಡಿದ್ದೇನೆಯೋ ಅದರದ್ದು ಚಿತ್ರೀಕರಣ ಆಗಿದ್ದು ನೇಮದಿಂದ ಆಗುದು. ಅದನ್ನು ನಾವು ಹಿಂದಾಗಡೆ ಓಡಿಸಲಿಕ್ಕೆ ಶುರು ಮಾಡಿದ್ರು. ನಾನು ಮಾಡಿದ್ದೆ, ಹೌದು ನಾನು ಮಾಡಿದ್ದಾನ ಇದೆ. ಈಗ ಆ ಮನುಷ್ಯ ತ್ರಾಸ ಕೊಡ್ತಾನೆ. ಯಾರು ದುಃಖ ಕೊಡೋ ಸಾಧ್ಯತೆ ಇಲ್ಲ. ಯಾರಿಗೆ ದುಃಖ ಕೊಡ್ತಾರೆ? ವ್ರತ ಯಾಕೆ ಕೊಡ್ತಾರ್ರಿ? ನಾನು ಮಾಡಿದ್ದೀರಿ. ಯಾವ ಕಠೋರ ಶಬ್ದ ನನ್ನನ್ನ ಕೇಳುವಂತೇನು ಎಂದೂ ಯಾರಿಗೂ ಹೇಳಲಿಲ್ಲ. ಬಹಳ ಕೆಟ್ಟ ಶಬ್ದ ಮಾತಾಡಿ. ಆ ಕೆಟ್ಟ ಶಬ್ದ ಬಂದು ನನ್ನನ್ನ ನೀ ಹೇಳ್ತಿದ್ದೀನಿ. ಯಾರಿಗೂ ಹೇಳಿದ ಅನುಭವ ಇತ್ತು ಅಂದ್ರೆ ನಂಬನು ಸಿದ್ಧಾಂತ ಸುಳ್ಳನು. ಮತ್ತ ಆತ್ಮ ತನ್ನ ಸ್ಥಾನ ಬಿಟ್ಟು ಅದನ್ನು ಕೇಳಲಿಕ್ಕೆ ಹೋಗೋದಿಲ್ರಿ. ಅವಾಗದ ಅವಶ್ಯಕತೆ ಇಲ್ಲ. ಇದು ವಸ್ತು ಸ್ವರೂಪಿ ಹೇಳಿದೊಳಗ ನಾವು ನಮ್ಮ ಮಸ್ತಿಷ್ಕದೊಳಗ ಏನು ಕಲ್ಪನೆ ಮಾಡ್ಕೊಂಡಿದೆವು, ಈಗ ನಮ್ದ ಮಿಥ್ಯಾ ಕಲ್ಪನೆ. ಇದರದ ಫಲ ಸ್ವಯಂ ನಾವು ಭೋಗಿಸ್ತಾ ಇದ್ದೀವಿ. ಮುಂದೆ ಭವಿಷ್ಯದೊಳಗ ಈ ಪ್ರಕಾರದ ಫಲ ನಮಗ ಭೋಗಿಸಬಾರದು ಅಂತ ಹೇಳಿ ಅಪೇಕ್ಷೆ ಇತ್ತು, ತೀವ್ರ ಕಾಂಕ್ಷೆ ಇತ್ತು ಅಂದ್ರೆ ನಾವೀಗ ಪರಪದಾರ್ಥ ಅಂದ್ರೆ ಲೋಕದೊಳಗ ಏನ್ 6 ದ್ರವ್ಯ ಇದವು, ಆ 6 ದ್ರವ್ಯ ಹೇಗಿವೆಯೋ ಹಾಗೇ ತಿಳ್ಕೊಳ್ಳೋದು, ಹಾಗೇ ಧಾರಣ ಮಾಡುದ, ಹಾಗೇ ಅದರ ಕೂಡ ವರ್ತನೆ ಮಾಡುದ. ಇದು ಧರ್ಮ. ಉಳಿದದ್ದು ಯಾವಲ್ಲಿಯೂ ಧರ್ಮ ಇಲ್ಲವೇ ಇಲ್ಲ. ಇದ್ರೆ ತೋರ್ಸಲ್ಲ. ಮಂದಿರದೊಳಗೆ ಧರ್ಮ ಇದೆನಾ? ತೀರ್ಥಕ್ಷೇತ್ರದೊಳಗೆ ಧರ್ಮ ಇಲ್ಲ. ಪದ್ಮನಂದಿ ಆಚಾರ್ಯ ಹೋಗಿ ಕೇಳಿದ್ರೆ ತೀರ್ಥಕ್ಷೇತ್ರ ಸಲಗೆ ಸುಂದರ ಧರ್ಮ ಎಲ್ಲಿದೆ? ಇಲ್ಲಿ ಆಚಾರ್ಯ ಭಗವಂತನ ಏನ್ ಹೇಳುವ ವಾದಿ ಇಲ್ಲ. ಉಮಾಸ್ವಾಮಿ ಭಗವಂತನ ಏನ್ ಹೇಳ್ತು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ಸಮಯದ ನಿರ್ಮಂತ. ಜೀವ ದ್ರವ್ಯ ನಾ ಸ್ವಯಂ ಜೀವ ದ್ರವ್ಯನು. ನನ್ನಲ್ಲೇ ಶ್ರದ್ಧಾ ಮೊದಲಾದ ಅನಂತ ಗುಣಗಳಿವೆ. ಆ ಅನಂತ ಗುಣದ ಪ್ರತಿ ಸಮಯ ಪರ್ಯಾಯ ಹೊರಡುತ್ತಾನೆ ಇದೆ. ನೀನು ಹೊರಡಿಸಬೇಕಾದ ಅವಶ್ಯಕತೆನೇ ಇಲ್ಲ. ಆದ್ರೆ ನಿನಗೆ ಸುಖದ ಅಪೇಕ್ಷೆ ಇತ್ತು, ಆ ಜೀವ ದ್ರವ್ಯದ ಕಡೆ ನೀ ಒಂದು ಸಲ ಮುಖ ತಿರುಗಿ. ಏನು ಮಾಡ್ಬೇಕಾಗಿಲ್ಲ. ನೀನ್ ಮಾಡೋ ಕರ್ತವ್ಯ ಏನಿಲ್ಲ. ಕೈ ಸುಟ್ಕೋಬೇಕು, ಚಪಾತಿ ಮಾಡ್ಬೇಕು, ಇದು ಯಾವ್ದು ಉದ್ಯಮನೇ ಇಲ್ಲದೆ. ಉದ್ಯಮ ಏನೈತಿ ಅದೆಲ್ಲ ಸಂಪೂರ್ಣ ಸಂಸಾರಕ್ಕೆ ಕಾರಣ ಐತಿ. ಕಾರ್ಯ ಮಾಡುವ ಅಭಿಪ್ರಾಯ ಏನೈತಿ ಅದು ಸಂಪೂರ್ಣ ಸಂಸಾರಕ್ಕೆ ಕಾರಣ ಐತಿ. ನಾನು ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೋತೇನೆ,
ಅಂದ್ರೆ ಆ ಜೀವಕ್ಕೆ ಎಂದೂ ಕೇವಲ ಜ್ಞಾನ ಆಗುದು. ಕೇವಲ ಜ್ಞಾನ ನನ್ನ ಆತ್ಮನ ಸ್ವಯಂ ಸ್ವಭಾವ ಇದೆ. ಅದಕ್ಕೆ ಪ್ರಾಪ್ತ ಮಾಡ್ಕೊಳಕ್ ಹೊರಗಿಂದ ಇದನ್ನ ತರೋದನೂ ಇಲ್ಲ. ನನ್ನಲ್ಲಿಂದ ನನಗೆ ವಿಕಾಸ ಆಗುದು. ಇದ್ರೊಳಗೆ ಪ್ರಾಪ್ತ ಮಾಡೋ ಕರ್ತವ್ಯ ಏನಿದೆ? ನಾ ಕೇವಲ ಇದೆ, ನಾನು ಸ್ಥಿತಿ ಇದೆ. ಇಷ್ಟು ಶ್ರದ್ಧಾತ್ ಮಾತಿದ್ರೆ ಉಳಿದದ್ದು ಯಾವ ಮಾತಿಲ್ಲ. ವ್ರತ ತಗೋವಿ, ವ್ರತದ ಮಾತನ್ನು ಕೂಡ ಪದ್ಮನ ಎಷ್ಟು ಸುಂದರ ಹೇಳ್ತಾರ್ರಿ. ಓದಿ ನೋಡ್ಬೇಕ್ರಿ. ವ್ರತ ತಗೋರಿ, ವ್ರತದಿಂದ ವ್ರತದ ಪಾಲನೆ ಯಾರು ಮಾಡ್ತಾರ್ರಿ? ನೋಡ್ರಿ, ನಾವ ಅದೇನ ಆಲೋಚನಾ ಪ್ರತಿಕ್ರಮಣ ಮಾಡೋದಿಲ್ಲ. ಈ ಆಲೋಚನಾ ಪ್ರತಿಕ್ರಮಣದ ಸರ್ವ ವಿಶುದ್ಧ ಜ್ಞಾನ ಗೀತಾದೊಳಗ ಎಷ್ಟು ಸುಂದರ ಮಾತಿರ್ತಾರು. ಯಾವಾಗ ಆತ್ಮ ತನ್ನಲ್ಲೇ ತಾನು ನಿಮಗ್ನ ಇರ್ತಾನೋ ಆಗ ನಿಜವಾಗಿ ಆಲೋಚನೆ ಆಯ್ತು, ಆಗ ಪ್ರತಿಕ್ರಮಣ. ಆಲೋಚನೆ ಪಾಠ, ಪ್ರತಿಕ್ರಮಣ ಪಾಠ ಹೇಳೋದ್ರಿಂದ ಪ್ರತಿ ಚಂದ ಚಂದ ಭೂಮಿದಿಂದ ನಾವು ಮಾಡಿದೆಲ್ಲ ಮಿಥ್ಯ. ನಾವು ಕೋಟಿ ಸಲ ಅಂದ್ರೆ ಮಿಥ್ಯ ಹೋದ್ರೆ ಮಿಥ್ಯ ಆಗೋದ್ ಸಾಧ್ಯ ಇಲ್ಲ ರೀ. ನೋಡ್ರಿ, ಸಮಯ ಸಾರ್ ಹೋದ್ರೆ ನಮಗೆ ಎಲ್ಲದಕ್ಕೂ ಒಂದು ಮೂಲ ಬೀಜ ಮತ್ತಂದ್ರೆ ನಮ್ಮ ಅನಂತ ಅಜ್ಞಾನಕ್ಕ ಒಂದು ಸಮಯ ಸಾರ್ ಪ್ರತಿಕ್ರಮಣ. ಅಂದ್ರೆ ಜೀವ ತನ್ನ ಚಾರಿತ್ರದೊಳಗ, ನಿರ್ಮಲ ಚಾರಿತ್ರದೊಳಗ ಯಾವಾಗ ನಿಮಗ್ನ ಇರ್ತಾನೆಯೋ ಆ ವೇಳೆದಾಗ ಏನಾಗ್ತಿದೆ? ಪ್ರತಿಕ್ರಮಣವಾಯಿತು, ಆಲೋಚನೆ. ಪ್ರತಿಕ್ರಮಣ ಪಾಠ ಹೇಳೋದ್ರಿಂದ ಪ್ರತಿಕ್ರಮಣ ಆಗುದಿಲ್ಲ. ದರ್ಶನ ಪಾಠ ಹೇಳೋದ್ರಿಂದ ಭಗವಂತನ ದರ್ಶನ ಆಗುದಿಲ್ಲ. ಅಷ್ಟದ್ರವ್ಯದ ಪೂಜೆ ಮಾಡೋದ್ರಿಂದ ಭಗವಂತನ ಪೂಜೆ ಆಗ್ಲಿಲ್ರಿ. ಹೊರಗೆ ನಿಂತ ಏನ್ ಪೂಜೆ ಮಾಡ್ತಾವ್ರಿ? ದ್ರವ್ಯ ತರ್ಪಣ ಮಾಡಿತ್ತು. ಯಾವ್ದು ತರ್ಪಣ ಮಾಡಿದಿರಿ? ಭಗವಂತಗೆ ಅರ್ಪಣೆ ಮಾಡಿದ್ರು. ಜಲ ನಿರೂಪಾಮಿ ಸ್ವಾಮಿ, ಯಾರಿಗೆ ನಿರೂಪಾಮಿ ಮಾಡಿದ್ರೆ ಅರ್ಪಿಸಿದು ಯಾರಿಗೆ? ಜಲಕ್ಕೆ ಜಲ ಅರ್ಪಿಸೋದೈತರಿ, ಜಲಕ್ ಮತ್ತೆ ಯಾವ್ದಕ್ಕೆ ಅರ್ಪಿಸೋದು? ಈ ಪ್ರಕಾರದ ವಸ್ತುನಿಷ್ಠ ಯಾವ್ದು ಧರ್ಮ ಇದೆಯೋ, ವಸ್ತುನಿಷ್ಠ ಯಾವ ತತ್ವ ಇದೆಯೋ, ಆ ತತ್ವವನ್ನ ನಾವು ಯಥಾರ್ಥವಾಗಿ ಎಲ್ಲಿಯವರೆಗೆ ತಿಳ್ಕೊಳ್ಳೋದಲ್ವೋ ಅಲ್ಲಿಯವರೆಗೆ ಧರ್ಮ ಕ್ಷೇತ್ರದೊಳಗೆ ಮನುಷ್ಯ ಪರ್ಯಾಯ ನಮಗೆ ಸಂಪೂರ್ಣ ನಿರರ್ಥಕ, ಸಂಪೂರ್ಣ ನಿರರ್ಥಕ. ಇದರ ಸಲುವಾಗಿ ಯಾವ ಕೆಲಸ ಬಿಟ್ಟು ಕೂಡಿರ್ಬೇಕಾಗಿಲ್ಲ. ತ್ವಾಟಕ್ಕೆ ಹೋಗೋದು ನಿಲ್ಲಿಸಬೇಕು, ಇದು ಪ್ರಮೇಯನ ಇಲ್ಲ ರೀ. ಮನೆ ತ್ವಾಟದಾಗನ ಮಾಡ್ಬೇಕಲ್ಲ, ಜಂಗಲ್ದಾಗನ ಮಾಡ್ಬೇಕಲ್ಲ. ಹಿಂಸೆ ಪಶುಗಳ ಮಧ್ಯೆ ತಗೊಂಡು ಮಾಡ್ತಾರಲ್ಲ, ಬನ್ನಿ ಮೈ ಮೇಲಿನ ಬಟ್ಟೆ ಕಾಣಿಸಬೇಕು, ಇದೆ ಅನಿವಾರ್ಯ ಇಲ್ಲ. ಮೈ ಮೇಲಿನ ಬಟ್ಟೆ ಸ್ವಯಂ ತಾನಾಗೆ ಹೊರಟು ಹೋಗ್ತಾವ್ರಿ, ಅದು ಇವು ಗೊತ್ತಿರೋದು ಬಿಟ್ಟು ಹೋಗ್ಬೇಕು. ಇದ ಧರ್ಮದ ವಾಸ್ತವಿಕ ಸ್ವರೂಪಿಗೆ. ಆದ್ರೆ ಧರ್ಮದ ಉತ್ಪತ್ತಿ ನಮ್ಮಲ್ಲೇ ಆಗ್ಬೇಕಾಯ್ತು. ನಾ ಕರ್ತೃ ಪರದೊಳಗೆ ಕರ್ತ ಅಥವಾ ಪರದೊಳಗೆ ನನ್ನ ಕಾರ್ಯ ನಡೀತಾ ಇದೆ. ಈ ಅಭಿಪ್ರಾಯ ಅಂಶ ಮಾತ್ರ ಎಲ್ಲಿವರೆಗೆ ನನ್ನಲ್ಲಿ ವಿದ್ಯಮಾನ ಇರುತ್ತದೆಯೋ ಅಲ್ಲಿಯವರೆಗೆ ನನಗೆ ಧರ್ಮ ತಿಳಿದು ಬಿಡುವುದು. ಧರ್ಮ ಆಗುವ ಮಾತ ಭಾಗ ಧರ್ಮ ತಿಳಿದು ಬರೋದನ್ನ ಸಾಧ್ಯ. ನನ್ನಲ್ಲಿ ಮಿಥ್ಯಾ ಭಾವನೆ ಇರ್ತದೆ. ವಸ್ತುವನ್ನು ನಾವು ಸಹಜ ರೀತಿಯಿಂದ ನೋಡ್ಬೇಕ. ಸಹಜ ಜತೆಯಲ್ಲಿಯೇ ಜನ್ಮ ತಾಳಿದ್ದ ನಮ್ಮಲ್ಲಿ ಒಂದು ದೃಷ್ಟಿ ಇದೆ. ಜೀವ ದ್ರವ್ಯ ಏನಿದೆ, ಆ ಜೀವ ದ್ರವ್ಯದ ಸಹಜ ಸ್ವಭಾವ ಏನಿದೆ, ವಸ್ತು ಹೇಗಿದೆ ಹಾಗೆ ನೋಡೋದು. ಹೇಗಿದೆ ಹಾಗೆ ನೋಡೋದ, ಅದರದ ಸಹಜ ಸ್ವಭಾವ, ದ್ರವ್ಯದ ಸಹಜ ಸ್ವಭಾವ. ಮತ್ತೆ ಆಯ್ತು, ಕೇವಲಿ ಭಗವಂತರ ಏನ್ ಮಾಡಿದ್ರು? ಲೋಕದೊಳಗ ಎಷ್ಟು ವಸ್ತುಗಳನ್ನ ನೋಡಿದಾರು, ಆ ವಸ್ತು ಹೇಗೆ ಇವೆ ಹಾಗೆ ನೋಡಿದ್ದಾರೆ, ಹೇಗೆ ಇಲ್ಲ ಹಾಗೆ ನೋಡ್ಲಿಲ್ಲ. ಅವು ಹೇಗೆ ಇವೆ ಹಾಗೆ ನೋಡಿದ್ದಾರೆ, ಹೇಗೆ ನೋಡಿದಾರೋ ಹಾಗೆ ಹೇಳಿದ. ಅವ್ರದ್ದು ಅವ್ರದ್ದು ಏನಿದೆ ಇದರೊಳಗೆ? ವಸ್ತುವನ್ನು ಹೇಗೆ ಇವೆ ಹಾಗೆ ನೋಡಿ ಅಂತ ನಿರ್ವಿಕಲ್ಪ ದೃಷ್ಟಿಯಿಂದ ನೋಡ್ರು, ಸಹಜ ದೃಷ್ಟಿಯಿಂದ ನೋಡ್ರು. ಸಹಜ ದೃಷ್ಟಿಯಿಂದ ನೋಡಿದ ನಂತರ ಸಹಜವಾಗಿ ತನ್ನ ಸ್ವಭಾವ ಇರೋದನ್ನು ಸಹಜವಾಗಿ ತಿಳಿದು ಬಂತು. ಸಹಜವಾಗಿ ತಿಳಿದು ಬರೋದನ್ನು ಸಹಜವಾಗಿ ಅದರ ಉದ್ಘೋಷ ಇದದ್ದು ನಾಲ್ಕನಿಗೆ. ನಾಲ್ಕನಿಗೆ ಬಂದರೆ ಏನಾಯ್ತು? ಇವೆಲ್ಲ ಸಂಪೂರ್ಣ ವ್ಯವಹಾರದ ಸಂಪೂರ್ಣ ಅಂದ್ರೆ ವಾಸ್ತವಿಕವಾಗಿ ನಾವ ಪರದೊಳಗ ಹಸ್ತಕ್ಷೇಪ ಮಾಡ್ತೇವೆ, ಇದನ್ನು ಅನ್ಕೊಳ್ಬೇಕು.
ಮಿಥ್ಯಾ ಬರ್ತದೆ ನೋಡ್ರಿ. ಅನುಭವ ಚಿಂತಾಮಣಿರತು ಅನುಭವ ಭೈರಸಕು ಅನುಭವ ಮಾರ್ಗ ಮೋಕ್ಷಕ ಅನುಭವ ಮೋಕ್ಷ. ಅನುಭವ ಚಿಂತಾಮಣಿರ ಚಿಂತಾಮಣಿ ರತ್ನ ಯಾಕೆ ನೋಡ್ಬೇಕಾದ್ರೆ ಲೋಕದೊಳಗೆ ಚಿಂತಾಮಣಿ ರತ್ನ ಅಂದ್ರೆ ಏನ್ರಿ? ಜಡ ಕಲ್ಲರಿ, ಪಾಷಾಣ ತುಂಡದು. ಹೌದು, ಮತ್ತೇನಿದೆ ಅದಕ್ಕೆ? ಆ ಜಡ ಕಲ್ಲ ನಮಗೆ ಏನು ಚಿಂತನೆ ಮಾಡ್ತಾ ಅದು ಕೂಡ ಸಾಧ್ಯತೆ ಅಂತ ಇಷ್ಟ ಮಾಡ್ರಿ. ಜಡ ಕಲ್ಲ ಪಾಷಾಣದ ತುಂಡ, ಅದಕ್ಕೆ ನೀವು ಚಿಂತಾಮಣಿರಿ ಅನ್ರಿ ಅಥವಾ ಕೊಹಿನೂಲ್ರಿ ಅನ್ರಿ, ಅದನ್ನ ನಮಗೆ ಏನು ಬೇಕಾದ್ದು ಕೊಡೋ ಸಾಧ್ಯತೆ. ಈ ವಿಚಾರ ನಮ್ಮಲ್ಲಿ ಇಲ್ಲ. ನಾವು ಇಷ್ಟು ಅವಿವೇಕಿಯಾಗಿ ಹೋಗಿದ್ದೇವೆ. ಅಜ್ಞಾನಿಗಳ ಹೇಳುವ ಮಾತನ್ನ ಸಂಪೂರ್ಣ ಸ್ವೀಕಾರ. ಇದು ವ್ಯವಹಾರ ಕಥೆನಿದೆ ಪ್ರಭು, ಇದು ನಿಮ್ಮ ಕಥೆನಲ್ಲ. ಚಿಂತಾ ಸ್ವಯಂ ಜಡ ಇದೆ. ಕಲ್ಪವೃಕ್ಷ ಏನಿದೆ ಸ್ವಯಂ, ಏಕೆಂದ್ರೆ ಮಹಾ ದುಃಖಿ. ಕಲ್ಪವೃಕ್ಷ ಏನಿದೆ ಸ್ವಯಂ, ಏಕೆಂದ್ರೆ ಇದು ಮಹಾನ್ ದುಃಖಿ. ಮತ್ತೆ ನಿನಗೇನು ಕೊಡ್ತಿದ್ದಾರೆ? ಈ ಮಿಥ್ಯಾ ಶ್ರದ್ಧೆ ನಮ್ಮನ್ನ ಗೋಳಾಡಿಸ್ತಾ ಇದ್ದಾರೆ ಅನಂತ ಸಂಸಾರದೊಳಗಡೆ. ಸ್ವಯಂ ಏನಿದೆ ಅದು ಕಲ್ಪವೃಕ್ಷ, ಚಿಂತಾಮಣಿ. ಅದಕ್ಕೆ ನೀವು ರತ್ನನ್ರಿ ಏನೇನ್ರಿ, ಅದರ ಜ್ಞಾನಿಗಳ ಅದಕ್ಕೆ ಪಾಷಾಣ ತುಂಡ ಅಂತಾರು. ಆ ಪಾಷಾಣದ ತುಂಡ ಸ್ವಯಂ ಜಡ ಇದೆ. ಆ ಜಡ ವಸ್ತು ನನಗ ಬೇಕಾದದ್ದು ಅದಕ್ಕೆ ಹಾಕ್ತಿದೆ. ಮತ್ತೆ ಅದು ಎಲ್ಲಿಂದ ಕೂಡ ಇದು ವಿಚಾರ ಮಾಡುವಷ್ಟು ವಿವೇಕ ನಮ್ಮಲ್ಲಿ ಮನುಷ್ಯಗಳೋ ಏನ್ರಿ? ನಾವು ಸಂಪೂರ್ಣ ಜಡ ಆಗಿ ಹೋಗಿದ್ದೇವೇನ್ರಿ? ಈ ಕಲ್ಲು ಪಾಷಾಣದ ತುಂಡ ನನಗೇನು ಕೊಡೋ ಸಾಧ್ಯತೆ ಇದೆ? ಅದು ಸ್ವಯಂ ಜಡ ಇದ್ದಾರೆ. ಎಲ್ಲಿ ಎಸಿತೇವೋ ಅಲ್ಲೇ ಬೀಳುತ್ತಿದ್ದಾರೆ. ಮತ್ತೆ ಅದರ ಹತ್ರ ಇದೆ ಏನ್ರಿ? ಕಲ್ಪವೃಕ್ಷ ಸ್ವಯಂ ಅದು ಬೇಕ ಹೋಗ ಭೂಮಿ ಒಳಗಿತ್ತು ಪ್ರಭು ಇಲ್ಲ ಅಂತ ಹೇಳಿ ಅಲ್ಲ. ಕಲ್ಪವೃಕ್ಷ ವಸ್ತು ಇದೆ, ಹೌದಾ? ಅದೇ ಪ್ರಕಾರ ಚಿಂತಾಮಣಿ ರತ್ನ ಇದೆ. ಆದರೆ ಈ ಚಿಂತಾಮಣಿ ರತ್ನ, ಕಲ್ಪವೃಕ್ಷ ಅಥವಾ ಕಾಮಧೇನು ಇವು ಎಲ್ಲಿವೆ ಪಾಮವು? ನೀನು ಯೋಚನೆ ಮಾಡಿದೇನ? ಇವು ಮೂರು ಇರೋ ಸ್ಥಾನ ಏನ? ಚಿಂತಾಮಣಿ ರತ್ನ ಯಾವನೋ ಒಬ್ಬ ದೇವನ ಹತ್ತಿರ ಇರ್ತದೆ. ಎಂಥ ದೇವ? ಸಾತಿಶಯ ಪುಣ್ಯಶಾಲಿ ಯಾವಿದಾನೋ ಅವನ ಹತ್ತಿರ ಇರ್ತೇನೆ. ಅವನು ಪುಣ್ಯದಿಂದ ಅದು ಬರ್ತಾ ಇದೆ, ಅವನು ಚಿಂತಾಮಣಿ ರತ್ನದಿಂದ ಬಂತು ಅಂತ ಹೇಳಿ ಅವು ಯಾವಾಗೂ ತಿಳ್ಕೊಳ್ಳೋದನ್ನ ಇಲ್ಲ. ತಿಳ್ಕೊಳ್ಳೋದು ನೋಡ್ರಿ, ಚಿಂತಾಮಣಿ ರತ್ನ ಪ್ರಾಪ್ತ ಮಾಡಿ ಕೊಟ್ಟಿತ್ತು ಇದನ್ನ ಅಂತ ಹೇಳಿ ತಿಳ್ಕೊಳ್ಳೋದು ನಾವು. ಮತ್ತೆ ಭೋಗ ಭೂಮಿಯೊಳಗ 10 ಪ್ರಕಾರದ ಕಲ್ಪವೃಕ್ಷ ನಮ್ಮನ್ನೆಲ್ಲ ಅಜ್ಞಾನಿ ಮಾಡುವ ಸಲುವಾಗಿಲ್ಲ, ನಮ್ಮನ್ನ ಜೈನ ಧರ್ಮದ ಮೇಲೆ ಸಾಮಾನ್ಯವಾಗಿ ಶ್ರದ್ಧೆ ಮಾಡಿಸುವ ಸಲುವಾಗಿದೆ. ನೀನ್ ಅದೇನ್ ಮಾಡ್ಬೇಕಾಗಿಲ್ಲ ಪ್ರಭು. ಭೋಗ ಭೂಮಿಯೊಳgu ಏನೂ ಮಾಡಬೇಕಾಗಿಲ್ಲ. ಅದೇ ಪ್ರಕಾರ ಕರ್ಮ ಭೂಮಿಯೊಳಗೂ ಏನ್ ಮಾಡ್ಬೇಕಾಗಿಲ್ಲ. ಇದಕ್ಕೆ ದಿಗ್ದರ್ಶನ ಮಾಡುವ ಉದ್ದೇಶ ಇದೆ. ನಾವು ಅಲ್ಲಿ ಭೋಗ ಭೂಮಿಯೊಳಗೆ ಕೂತ್ಕೊಳ್ಬೇಕಂತ. ಇದೇನ್ ಈ ಮಿಥ್ಯಾ ಕಲ್ಪನೆಗೆ ಯಾರೇನ್ ಮಾಡವ್ರೆ? 10 ಪ್ರಕಾರದ ಕಲ್ಪವೃಕ್ಷ ಇರ್ತವೆ ನೋಡ್ರಿ. ಅಲ್ಲಿ ಪಾಪಿ ಜೀವ ಯಾವ ಭೋಗ ಕೊಡೋದು ಹೋಗ್ತಾ ಇದೆ. ಪಾಪಿ ಜೀವ ಹುಟ್ಟೋದಲ್ಲ, ಪುಣ್ಯ ಇರ್ತದೆ. ಆ ಪುಣ್ಯದ ಅವ್ರಿಗೆ ಅಂಧಕಾರ ಅನ್ನಿಸ್ತು ಅಂದ್ರೆ ಪ್ರಕಾಶ, ಒಂದು ಪ್ರಕಾಶ ಕೊಡುವಂತ ಒಂದು ಕಲ್ಪವೃಕ್ಷ, ಭೋಜನ ಕೊಡುವಂತ ಕಲ್ಪವೃಕ್ಷ, ಪಾತ್ರೆಗಳನ್ನು ಕೊಡುವ ಕಲ್ಪವೃಕ್ಷ. ಅಂದ್ರೆ ನಿನಗೆ ಆಹಾರ ಇದ್ದ ನಂತರ ಪಾತ್ರೆ ತಂದ್ಕೊಂಡು ಬೇಯಿಸೋದೇನು ಅವಶ್ಯಕತೆ ಇದೆ? ಈ ಜೀವ ವಿಚಾರ ಮಾಡೋದಿಲ್ಲ. ಅದರ ಸಲುವಾಗಿ ಈ ಅಜ್ಞಾನದ ಎಷ್ಟು ಬೇಗ ಸ್ವೀಕಾರ. ಕಾಮಧೇನು ಅಂದ್ರೆ ಏನ? ಅದು ಸ್ವರ್ಗದೊಳಗೆ. ಹೌದು, ಸ್ವರ್ಗದೊಳಗೆ. ಅದೇನ್ ಕೊಟ್ಟಿದೆ ನಿನಗೆ? ಯಾವಾಗ ಬೇಕು ಹಾಲು ಕೊಡ್ತೀವಿ. ಜರ್ಸಿ ಹಾಕಲ್ಬೇಕ್ರಿ, ಯಾವಾಗ ಬೈತೀರ ಕೊಡಲಿ. ಇಷ್ಟ ಮಹಿಮೆ, ಇದಕ್ಕಿಂತ ಹೆಚ್ಚಿನ ಮಹಿಮೆ ಏನಿದೆ? ಏನ್ ಕೊಡ್ತಿದ್ದಾರೆ? ತನ್ನಲ್ಲಿ ಇರುವಂತಹ ಹಾಲು ಏನೈತಿ ಅದು ಕೊಡ್ತೇನೆ. ಯಾವಾಗ ತೆಗಿತೇವೆ ಅದು ಕೊಡ್ತೇವೆ. ಚಹಾ ಬೇಕಾದ್ರೆ ನಾನು ಕೊಡ್ತೀವಿ, ಊಟಕ್ಕೆ ಬೇಕಾದ್ರೆ ಕೊಡ್ತೀವಿ. ಈ ಪ್ರಕಾರ ವಸ್ತು ಏನಿವೆ ಅದು ಸ್ವಯಂ ತಿರಿಯಂಚಿದ್ದೇವೆ. ನಮಗದ ಮಹಿಮಾದ ನೆರಳು ಅದು ಸ್ವಯಂ ತಿರಿಯಂಚಿದ್ದೇವೆ. ಕಲ್ಪವೃಕ್ಷದ ನಮಗ ಮಹಿಮಾದ ನೆರಳು ಅದು ಸ್ವಯಂ ಏಕೇಂದ್ರೀಯ ಜೀವಿದೆ. ಪರುಷಮಣಿದ್ದ ಚಿಂತಾಮಣಿ ರತ್ನದ ಮಹಿಮಾದ ನೆರಳು ಅದು ಸ್ವಯಂ ಜಡ ಇದೆ.
ಈ ವಿವೇಕ ನಮ್ಮಲ್ಲೇ ಬರೋದ. ಆಚಾರ್ಯ ಭಗವಂತರ ಜ್ಞಾನಿಗಳ ಇವುಗಳ ಪ್ರಸ್ತಾಪ ಯಾಕೆ ಮಾಡ್ತರು? ಈ ಜನ ಇದನ್ನ ನಾನು ಹೇಗೆ ಹೇಳಿದ ಹಾಗೆ ನಂಬುತ್ತಿದೆಯೋ ಅಥವಾ ತನ್ನ ಸ್ವರೂಪ ತಿಳ್ಕೊತಿದೆ ಇದರ ಸಲ. ಆಮೇಲೆ ಚಿಂತಾಮಣಿ ರತ್ನ ಅಂದ್ರೆ ಏನ? ಚಿಂತಾಮಣಿ ರತ್ನ ಯಾಕೆ ಹೇಳಿದ್ರು? ಅನುಭವ ಚಿಂತಾಮಣಿ ರತ್ನ. ಅನುಭವಕ್ಕೆ ಚಿಂತಾಮಣಿ ರತ್ನ ಯಾಕಂದ್ರು? ಯಾವ ವೇಳೆದೊಳಗ ಈ ಪರ್ಯಾಯ ಜೀವ ದ್ರವ್ಯದ ಕಡೆ ಸನ್ಮುಖ ಆಗ್ತಿದೀವಿ, ಸನ್ಮುಖ ಆದ ನಂತರ ಇವಾಗ ಸುಖದ ಅನುಭವ ಆಗ್ತಿದ್ರಿ. ಆಗ ಇವು ಯಾವಾಗ ಸನ್ಮುಖ ಆದ ಆಗಡದಾಗ ಏನ್ ಚಿಂತನೆ ಮಾಡಿದ್ದ? ಸುಖದ ಚಿಂತನೆ ಮಾಡಿದ್ದ, ಸುಖದ ಪ್ರಾಪ್ತಿ ಆಯ್ತು. ಅದಕ್ಕೆ ಅನುಭವಕ್ಕೆ ಸುಖ ಚಿಂತಾಮಣಿ ಅಂದರು. ಜ್ಞಾನಿಗಳಂದಿದಾರ್ರಿ. ನಾವು ಚಿಂತಾಮಣಿ ಅಂದ್ರೆ ಒಂದು ಕಲ್ಲಿದೆ, ಆ ಕಲ್ಲು ನಮ್ಗೆ ಬೇಡಿದ್ದು ಕೊಡ್ತಿದೆ, ಮನಿ ಕಟ್ಟನ್ನು ಮನಿ ಕೊಟ್ಟಿದೆ, ವೈರಿಯನ್ನು ನಾಶ ಮಾಡಂದ್ರೆ ಹೋಗಿ. ಈ ಪ್ರಕಾರದ ಮಿಥ್ಯಾ ಕಲ್ಪನೆ ಜನಾಗಮದೊಳಗ ಪ್ರವೇಶ ಆಗೋದ. ಇದು ಕೇವಲ ನಮ್ಮ ಅಜ್ಞಾನದಿಂದ ವಿನಃ ಯಾವ ಜ್ಞಾನಿಗಳ ಅಪರಾಧ ಇದರೊಳಗ ಅಂಶ ಮಾತ್ರನೂ ಇಲ್ಲ. ಇದೇ ಪ್ರಕಾರ ಪರಪದಾರ್ಥಗಳ ನಮಗ ಕಲ್ಯಾಣಕಾರಕ ಇವೆ. ಅಧಿಕ ಧನ ಇರುವುದರಿಂದ ನಾನು ಸುಖಿ ಇರ್ತೇನೆ. ಆ ಧನ ತನ್ನ ಯೋಗ್ಯತಾದಿಂದ ಬರ್ತಿದೆ, ತನ್ನ ಯೋಗ್ಯತೆಯಿಂದ ಹೋಗ್ತಿದ್ದಾರೆ. ಆ ಧನದೊಳಗೆ ಏನು ಸುಖ ಇದೆ ರೀ? ಏನಿದೆ ರೀ? ಅಲೆಕ್ಸಾಂಡರ್ ಯಾವ ಗ್ರೀಕ್ ಸಮ್ರಾಟ್, ಅವ ದಾಳಿ ಮಾಡಕ್ ಬಂದಿದ್ದು ಭಾರತದೊಳಗ. ಆಗ ಪಂಜಾಬದೊಳಗ ದಾಳಿ ಮಾಡಿದ, ಪುರುಷರನ್ನೆಲ್ಲ ಖಲಾಸ್ ನಷ್ಟ ಮಾಡಿದ್ರಿ. ನಷ್ಟ ಮಾಡಿದ ನಂತರ ಅದು ಯಾವ್ದು ಒಂದು ಪೌರಸ ರಾಜನ ಇದ್ ಮಾಡಿದ್ದು. ಆಮೇಲೆ ಅದು ಊಟಕ್ಕೆ ಹಸಿವು ಐತರಿ ಅವ್ರಿಗೆ. ಮಧ್ಯಾಹ್ನದಾಗ ಊಟದ ಸಲುವಾಗಿ ರಾಜಾಯಕ ಸಂದೇಶ ಕಳಿಸಿದ್ರು. ಒಂದ್ 500 ತಾಟ್ ಬೇಕು ನಮ್ಗೆ, 500 ಜನ ಅದೇ ನಮ್ಗೆ 500. ಆಯ್ತು, 1 ಗಂಟೆ ಒಳಗೆ ಕಳಿಸಿಕೊಡ್ತೀವಿ ಅಂತ ಹೇಳಿದ್ರು. ಇವ್ರು ಕಳಿಸಿಕೊಟ್ಟಾರ್ರಿ. ಆ ಪ್ರತಿಯೊಂದು ತಾಟ್ನೊಳಗ ನಾಣ್ಯಗಳ ಚಿನ್ನ ವಸ್ತು ಮತ್ತೆ ಹೋದ್ರೆ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡ ಕೂತರು. ಅವ್ರ ಮೇಲಿನ ಬಟ್ಟೆ ತೆಗೆದು ನೋಡ್ತಾರೆ. ಆಗ ಅವ್ರು ಹೇಳಿದ್ರು, ವೈದಂತ ಹೆಣ್ಮಕ್ಕಳ, ಗಂಡಸರಂತೂ ಯಾರೂ ಇಲ್ಲ. ನೀನ್ ನೋಡ್ತಾ ನಿನ್ನಲ್ಲೇ ನಿನ್ನ ನಾಡಿನೊಳಗ ಮಳೆ ಆಗುದಿಲ್ಲ, ಹೀಗಿಲ್ಲ, ಭೂಮಿ ಇಲ್ಲ, ಹೀಗಿಲ್ಲ, ಹವೆ ಇಲ್ಲ, ಹೀಗಿಲ್ಲ, ಬೆಳೆ ಬರುದಿಲ್ಲ, ಹೀಗಿಲ್ಲ. ಆದರೂ ನೀನ್ ಬಂದದ್ದು ದೊಡ್ಡ ಸಲುವಾಗಿ ಇದನ್ನತ್ತೇನೆ. ಇವ್ ದೃಷ್ಟಾಂತ ಅದಾವಿಲ್ರಿ, ನಾವು ಓದಿದೇವತ್ತೋ ಇಲ್ಲ ರೀ. ಆದರೆ ಈ ಜೀವ ವಾಸ್ತವಿಕ ಸುಖಿ ಆದ್ದರಿಂದ ತನು ತನ್ನ ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ ಪರ್ಯಾಯ ಪ್ರಗಟ ಆಯ್ತು. ಅಲ್ಲಿ ಸುಖ ಐತ್ರಿ. ಅದು ಎಷ್ಟು ಧನ ಬಂತು, ಎಷ್ಟು ಐಶ್ವರ್ಯ ಬಂತು, ಎಷ್ಟು ಮಿನಿಸ್ಟರ್ ಪದ ಬಂತು, ಯಾವ ರಾಜ್ಯ ಪದ ಬಂತು, ಎಲ್ಲಾ ತುಚ್ಛದವ್ರಿ. ಅದರ ಏನಾಯ್ತ್ರಿ? ಒಂದ ಜೀವ ದ್ರವ್ಯ. ಪ್ರಭು ನಾನು ಸ್ವಯಂ ಜೀವ ದ್ರವ್ಯ, ನನ್ನಲ್ಲೇ ಶ್ರದ್ಧಾ ಮೊದಲಾದ ಅನಂತ ಗುಣಗಳಿವೆ. ಆ ಅನಂತ ಗುಣಗಳ ಇವೆ. ಇಷ್ಟು ಶ್ರದ್ಧೆ ಮಾಡಿ ಆ ಕಡೆ ಮುಖ ತಿರ್ಸು. ಶ್ರದ್ಧೆ ಮಾಡಿ ಪರ್ಯಾಯ, ಶ್ರದ್ಧೆ ಮಾಡಿ ಶುದ್ಧ ದ್ರವ್ಯದ ಕಡೆ ಮುಖ ತಿರುಗಿಸ್ತು ಅಂದ್ರೆ ಆ ಪರ್ಯಾಯದೊಳಗ ದ್ರವ್ಯದೊಳಗಿರುವಂತಹ ಸುಖ ಶಾಂತಿ ಎಲ್ಲ ಒಂದು ಸಮಯ ಪ್ರಧಾನ ಬಂದು ಬಿಡುತ್ತೆ. ಹಾಗೇನಾಯ್ತು? ಸಮ್ಯಕ್ ದರ್ಶನ ಆಯ್ತು, ಸುಖ ಆಯ್ತು, ಸಂಸಾರ ಸೀಮಿತ ಆಯ್ತು. ಹೇಗಿದೆ? ಏನೇನು ಮಾಡುವುದರಿಂದ ಸಿಕ್ಕಿದೆ, ಎಲ್ಲಿ ಪರದಾಡುವುದರಿಂದ ಸಿಕ್ಕಿದೆ, ಏನೇನು ಪ್ರಾಪ್ತ ಮಾಡಿಕೊಳ್ಳುವುದರಿಂದ ಸಿಕ್ಕಿದೆ. ಈ ಮಿಥ್ಯಾ ಕಲ್ಪನೆಯನ್ನ ನಾವು ತೆಗೆದು ಹಾಕೋದ ಅನಿವಾರ್ಯ ಇದೆ. ನಮ್ಮ ಸಂಸಾರ ಇನ್ನೆಷ್ಟಿದೆ, ಇನ್ನು ಏನೇನು ಬೇಕಾಗಿದೆ, ಇನ್ನು ಎಲ್ಲೆಲ್ಲಿ ಯಾವ್ಯಾವ ಪ್ರಕಾರದ ಗೋಪುರ ಕಟ್ಟೋದಿದೆ. ಋಷಭದೇವ್ 24 ಜನ ತೀರ್ಥಂಕರ್ ಇದೇ ಭಾರತ ಭೂಮಿಯೊಳಗ ಉತ್ತರ ಭಾರತದೊಳಗನ ಆಗಿ ಹೋಗಿದಾರ್ರಿ. ಅವ್ರದ್ದು 1 ಅಂಗುಲ ಜಾಗ ಈಗ ಇದೆ ಅಂದ್ರೆ ಎಲ್ಲಿ? ನೀನು ಮಾಡಿದ್ದೆ ಎಷ್ಟು ಇರೋದಿದೆ, ನಿನ್ನ ಸಂಪತ್ತಿ ಎಷ್ಟು ಇರೋದಿದೆ. ಕುಂಡಲಪುರದೊಳಗ ಇದೇ ಸ್ಥಾನದೊಳಗ ಭಗವಾನ್ ಮಹಾವೀರ ಜನ್ಮ ಆಗಿತ್ತು. ಆ ಸ್ಥಾನ ಇಂದು ಯಾರು ಹೇಳ್ತಾರೆ? ಅದು ಇದೆ ಅಂದ್ರೆ ತ್ರಿಲೋಕ ಪೂಜಿ ತೀರ್ಥಂಕರ ಪ್ರಭು. ನಿನ್ನೆ ನೋಡೇವಿ,
ನೀನು ಎಲ್ಲಿ ಶಿಖರ ತಟ್ಟಿ ಏನು ನಿನ್ನ ಕೀರ್ತಿ ಧ್ವಜ ಹಾರಿಸೋದು? ಇದು ವಿಚಾರ ಮಾಡೋದ ನನ್ನ ಕರ್ತವ್ಯ ರೀ. ಯಾರಿಗೆ ಸುಖದ ಅಪೇಕ್ಷೆ ಇದೆಯೋ, ಯಾರಿಗೆ ಸಂಸಾರ ದುಃಖಮಯ ಅನಿಸಿದೆಯೋ, ಆ ಸಂಸಾರ ದುಃಖಮಯ ಅನಿಸಿದಂತ ಜೀವ ಆ ಸಂಸಾರದಿಂದ ಬಿಡುಗಡೆ ಹೊಂದಬೇಕಾದರೆ ಉಪಾಯ ಏನ? ಯಾರು ಸ್ವಯಂ ನನ್ನ ಹಾಗೆ ಸಂಸಾರದೊಳಗನ ಹೊರಳಾಡ್ತಾ ಇದ್ರು, ಸಂಸಾರ ದುಃಖದಿಂದ ಪರಿತಪಿಸ್ತಾ ಇದ್ರು, ಆ ಅಂಥ ಜೀವ ಈ ಸಂಸಾರವನ್ನ ಹಿಡ್ಕೊಂಡ ಮೇಲೆತ್ತ ಯಾವ ಪ್ರಕಾರ ಮೋಕ್ಷಕ್ಕೆ ಹೋದ? ಅವ ಮಾಡಿದ ಉಪಾಯ ಏನ? ಸ್ವೀಕಾರ ಮಾಡಿದ ಆಧಾರ ಏನ? ಇದನ್ನ ನೋಡ್ಕೊಂಡ ನಂತರ ನಾವು ಆ ಪ್ರಕಾರದ ಕಾರ್ಯ ಮಾಡೋದಿದೆ. ಉಳಿದ ಕಾರ್ಯ ಮಾಡೋದಿದೆ ಅಂದ್ರೆ ಒಂದು ವಸ್ತು ತೆಗೆದು ಇಲ್ಲಿ ಇಡೋದ? ಈ ಪ್ರಶ್ನೆನೇ ಇದೆ. ನಮ್ದು ಭ್ರಮೆ ಇದೆ. ಜೀವ ದ್ರವ್ಯದ ಶ್ರದ್ಧಾ ಗುಣದ ಶುದ್ಧ ಪರ್ಯಾಯ. ಜೀವ ದ್ರವ್ಯ, ನಾನ್ ಸ್ವಯಂ ಜೀವ ದ್ರವ್ಯ ಇದ್ದೇನೆ, ಅನಂತ ಗುಣ ಸಂಪನ್ನ ಇದ್ದೇನೆ, ಅನಂತ ಶಾಂತಿ ಸಂಪನ್ನ ಇದ್ದೇನೆ, ಅನಂತ ಚತುಷ್ಟಯಮಯ ಇದ್ದೇನೆ. ಈ ಪ್ರಕಾರ ಶ್ರದ್ಧಾ ಮಾಡೋದ್ರೆ ಒಂದು ಸಣ್ಣದು. ಇದು ಶ್ರದ್ಧಾ ಗುಣ ಇತ್ತು. ಶ್ರದ್ಧಾ ಗುಣ ಹುಡುಕಾಡ್ತಾ ಹೋಗೋದಿಲ್ಲ ಅನಂತ ಗುಣದೊಳಗೆ. ನಾನು ಜೀವ ದ್ರವ್ಯ ಇದ್ದೇನೆ, ತ್ರಿಲೋಕ ಪೂಜೆ ಇದ್ದೇನೆ, ನಾನು ಸುಖದ ಸಾಗರ ಇದ್ದೇನೆ, ಸುಖದ ಸಮುದ್ರ ಇದ್ದೇನೆ. ಈ ಪ್ರಕಾರ ಒಂದು ಸಮಯ ಶ್ರದ್ಧಾ ಮಾಡೋ. ಆ ಶ್ರದ್ಧಾದ ಮಾಡಿದ ನಂತರ ಆ ದ್ರವ್ಯದ ಕಡೆ ಉನ್ಮುಖ ಆದ ನಂತರ ಆ ಶ್ರದ್ಧಾ ಗುಣ ಅರಿತಾಡ್ರಿ. ನಾವ್ ಯಾವ್ದು ಶ್ರದ್ಧಾ ಮಾಡಿದೇವಿಯೋ ಆ ಶ್ರದ್ಧಾ ಗುಣ ಇದು. ಆ ಶ್ರದ್ಧಾ ಮಾಡಿದ ನಂತರ ಅದೇ ಶ್ರದ್ಧಾ ಗುಣವನ್ನು ಮುಂದಿಟ್ಕೊಂಡು ನಾವು ಆ ಕಡೆ ಮುಖ ತೆರಳಿದ ನಂತರ ಆ ಶ್ರದ್ಧಾ ಗುಣದಲ್ಲಿ ಪರ್ಯಂತಂತಾರೆ. ಇದ್ರೊಳಗೆ ದೊಡ್ಡ ಮಾತು ಐತಿರಿ. ಏನ್ ಮಾಡಿದೀವ್ರಿ? ಜೀವ ದ್ರವ್ಯದ ಶ್ರದ್ಧಾ ಗುಣದ ನಿರ್ಮಲ ಪದ ಏನ್ ಮಾಡಿದೀವಿ? ಎದ್ದು ಹೋಗಿ ಹೇಳ. ಮತ್ತೆ ಇದು ಏನು ಕಷ್ಟದ ಮಾತು ಏನ್ ಹೇಳ್ತಾ ಇದ್ದಾರೆ ಆಚಾರ್ಯ? ಜೀವ ದ್ರವ್ಯದ ಶ್ರದ್ಧಾ ಗುಣದ, ಅದು ನಿನ್ನ ಗುಣ ಇದಪ್ಪ. ಸಕ್ಕರೆ ಸಿಹಿತನ ಹೋಗೋದಕ್ಕೆ ಎದ್ದು ಫ್ಯಾಕ್ಟ್ರಿಗೆ ಹೋಗ್ತೀವಿ. ಸಕ್ಕರೆ ಕಣ ನನ್ನಲ್ಲಿ ಸಿಹಿತನ ಇಲ್ಲ ಅಂತ ಹೇಳಿ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಿದೆ ಅಂದ್ರೆ ಅದು ಸಿಹಿ ಮಯನ ಸಹಿನೇ ಇಲ್ಲ. ಅದೇ ಪ್ರಕಾರ ಪ್ರಭು ನಾನು ಗುಣಮಯ ಇದೆ, ಅನಂತ ಚತುಷ್ಟಯ ಮಯ ಇದೆ, ನಂಗೆ ಎದ್ದು ಹೊರಗೆ ಹೋಗ್ಬೇಕಾಗಿಲ್ಲ. ಈ ಜೀವ ದ್ರವ್ಯದ ಮೇಲೆ ಒಂದು ಸಮಯ ಶ್ರದ್ಧಾ ಮಾಡಿದ್ರೆ ಆ ಶ್ರದ್ಧಾದ ನಿರ್ಮಲ ಪರ್ಯಾಯ ಬರ್ತಿದೆ ಅನ್ಸಲ್ಲ.